ಹಲೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನ ಯಜ್ಞದಲ್ಲಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ಬೆಂಗಳೂರಿನ ಬ್ರಹ್ಮಣ್ಯಾಚಾರ್ಯವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಎಲ್ಲ ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಮ್ಮ ಎಂದಿನ ಗರುಡ ಪುರಾಣದ ಪ್ರವಚನವನ್ನು ನಡೆಸಿಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಬಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ. ಶ್ರೀ ಗರುಡ ಉವಾಚ. ಕೈ ಗಚ್ಚಂತಿ ಮಹಾಮಾರ್ಗೇ ವೈತರಣ್ಯಾಂ ಪತಂತಿ ಕೈಃ. ಕೈ ಪಾಪೈ ನರಕೆ ಯಾಂತಿ ತನ್ಮೇ ಕಥಯ ಕೇಶವ. ಭಗವಂತನ ದಾಸನಾದ ಶ್ರೀ ಗರುಡರು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಕದಲ್ಲಿ ಯಾತನೆಯನ್ನು ಉಂಟು ಮಾಡುವಂತಹ ಪಾಪಗಳು ಯಾವುವು? ಏನೆಲ್ಲ ಪಾಪವನ್ನ ಮಾಡಿದ್ದರ ಫಲವಾಗಿ ಜೀವ ನರಕದ ಯಾತನೆಯನ್ನ ಅನುಭವಿಸ್ತಾನೆ. ನರಕದ ಮಾರ್ಗ ಮಧ್ಯದಲ್ಲಿ 200 ಯೋಜನಗಳಷ್ಟು ದೂರ ಮಾರ್ಗದಲ್ಲಿ ಹರಿಯುವಂತಹ ಆ ವೈತರಣಿ ನದಿಯಲ್ಲಿ ಬೀಳುವ ಜೀವ ಏನೆಲ್ಲ ಪಾಪಗಳನ್ನು ಮಾಡಿರ್ತಾನೆ, ಅದನ್ನೆಲ್ಲ ನನಗೆ ವರ್ಣನೆ ಮಾಡಿ ಹೇಳು ಎಂಬುದಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದಾಗ ಶ್ರೀ ಭಗವಾನುವಾಚ. ಸದೈವ ಕರ್ಮ ನಿರತ ಶುಭ ಕರ್ಮ ಪರಾಂಗುಖಾಃ ನರಕಾನ್ ನರಕಂ ಯಾಂತಿ ದುಃಖಾತ್ ದುಃಖಂ ಭಯಾತ್ ಭಯಂ. ಒಮ್ಮೆ ನರಕವನ್ನ ಪ್ರವೇಶ ಮಾಡಿದವ ಮುಗೀತು ಅಂತ ಇಲ್ಲೇ ಇಲ್ಲ. ಒಂದು ನರಕದಿಂದ ಇನ್ನೊಂದು ನರಕ, ಒಂದು ದುಃಖದಿಂದ ಇನ್ನೊಂದು ದುಃಖ, ಒಂದು ಭಯದಿಂದ ಇನ್ನೊಂದು ಭಯವನ್ನ ಹೀಗೆ ಹೊಂತಾನೇ ಇರ್ತಾನೆ. ಧರ್ಮರಾಜನ ಪಟ್ಟಣಕ್ಕೆ 4 ಬಾಗಿಲುಗಳು ಇರತಕ್ಕಂಥದ್ದು. ಅದರಲ್ಲಿ ಪಾಪಿಗಳು ಹೋಗುವಂತಹ ದ್ವಾರ ಪಾಪಾಸ್ತು ದಕ್ಷಿಣ ದ್ವಾರ ಮಾರ್ಗೇಣೈವ ವ್ರಜಂತಿ ತತ್. ಪಾಪಿಗಳೆಲ್ಲ ಈ ದಕ್ಷಿಣ ಬಾಗಿಲಿನ ಕಡೆ ಮುಖ ಮಾಡಿ ಹೋಗ್ತಾರೆ. ಆ ಮಾರ್ಗದಲ್ಲಿಯೇ ಅತ್ಯಂತ ಭಯವನ್ನು ಉಂಟು ಮಾಡುವ ದುಃಖಪ್ರದವಾದಂತಹ ವೈತರಣಿ ನದಿ ಇದೆ. ಆ ನದಿಯಲ್ಲಿ ಯಾರೆಲ್ಲ ಬೀಳ್ತಾರೆ ಅದನ್ನು ಹೇಳ್ತೇನೆ, ಗಮನ ಇಟ್ಟು ಕೇಳು ಅಂತಾನ ಭಗವಂತ. ಬ್ರಹ್ಮಜ್ಞಾಶ್ಚ ಸುರಾಪಾಶ್ಚ ಗೋಗ್ನಾವಾ ಬಾಲಘಾತಕಾಃ ಸ್ತ್ರೀಘಾತಿ ಗರ್ಭಪಾತಿ ಚ ಯೇ ಚ ಪ್ರಚ್ಛನ್ನ ಪಾಪಿನಃ. ಯಾರ್ಯಾರು ಬ್ರಹ್ಮಹತ್ಯೆಯನ್ನ ಮಾಡ್ತಾರೆ, ಕುಡಿಯಬಾರದ್ದನ್ನ ಕುಡಿತಾ ಇದ್ದಾರೆ, ಮದಿರಾಪಾನವನ್ನ ಮಾಡ್ತಾ ಇದ್ದಾರೆ, ಗೋಹತ್ಯೆ ಮಾಡ್ತಾ ಇದ್ದಾರೆ, ಬಾಲಹತ್ಯೆ ಮಾಡ್ತಾ ಇದ್ದಾರೆ, ಸ್ತ್ರೀ ಹತ್ಯೆ ಮಾಡ್ತಾ ಇದ್ದಾರೆ, ಗರ್ಭಪಾತವನ್ನ ಮಾಡ್ತಾ ಇದ್ದಾರೆ, 5 ಪಾಪಗಳನ್ನು ಉಪನಿಷತ್ತು ದೊಡ್ಡ ಪಾಪಗಳನ್ನಾಗಿ
ಹೇಳ್ತಾ ಇದೆ. ಬ್ರಹ್ಮಹತ್ಯಾ ಸುರಾಪಾನ ಸ್ವರ್ಣಸ್ತೇಯಾತ್ ವೃಷಲಿಗಮನ ಮೈಥುನ ಸಂಗಮಾತ್ ಗುರೋರ್ಧಾರಾದಿಗಮನಾಶ್ಚ ತತ್ಪಾವಮಾನೀಭಿರಹಂ ಪೂನಾಮಿ. 5 ಮಹಾಪಾಪಗಳು. ಅದರ ಒಳಗೆ ದೊಡ್ಡ ಪಾಪ ಅಂದರೆ ಬ್ರಹ್ಮಹತ್ಯ. ಈ ಬ್ರಹ್ಮಹತ್ಯೆಯೇ ಮೊದಲಾದ ಪಾಪಗಳಿಗೆ ಈ ವೈತರಣಿ ನದಿಯಲ್ಲಿ ಭಗವಂತ ಮುಳುಗಿಸ್ತಾನಂತೆ. ಬ್ರಹ್ಮಹತ್ಯ ಅಂದರೆ ಕೆಲವರು ಅಂದ್ಕೊಳ್ತಾರೆ, ನಾವು ನಮ್ಮ ಜನ್ಮದಲ್ಲಿ ಯಾವ ಬ್ರಾಹ್ಮಣರನ್ನು ಹತ್ಯೆ ಮಾಡಿಲ್ಲ, ಹೀಗಾಗಿ ನಮಗೇನು ಸಂಬಂಧ ಇಲ್ಲ ಅಂತ. ಬ್ರಾಹ್ಮಣರ ಹತ್ಯೆ ಅಂದರೆ ಕತ್ತಿ ತಗೊಂಡು ಅವ್ರನ್ನ ಕೊಲ್ಲಬೇಕು ಅಂತೇನಿಲ್ಲ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಒಬ್ಬ ಸಂಭಾವಿತನಾದ ಮನುಷ್ಯನಿಗೆ, ಸದ್ಬ್ರಾಹ್ಮಣನಿಗೆ, ಅವನಿಗೆ ಮಾಡುವ ಅಪಮಾನವೇ ಅವನ ವಧೆಗೆ ಸಮ ಆಗ್ತಾ ಇದೆ. ರಘುಗುಣ ಮಹಾರಾಜರು ಕೂಡ ಜಡಭರತನ ನಡುವೆ ಸಂವಾದವನ್ನು ಮಾಡಿ ಕಟ್ಟ ಕಡೆಯದಾಗಿ ಒಂದು ಮಾತಂತಾನೆ, ನಾಹಂ ಬಿಬೇಮಿ, ನಾನು ಯಾರಿಗೂ ಹೆದರೋದಿಲ್ಲ, ನಾನು ಜೀವನದಲ್ಲಿ ಹೆದರೋದು ಒಂದಕ್ಕೆ, ಎಲ್ಲಿ ನನ್ನ ನಡೆಯಿಂದ ನನ್ನ ನುಡಿಯಿಂದ ಬ್ರಾಹ್ಮಣರ ಕುಲಕ್ಕೆ ಅಪಮಾನವಾಗುತ್ತದೋ ಅಂತ ನಾನು ಬಹಳವಾಗಿ ಭಯವನ್ನು ಹೊಂದಿದ್ದೇನೆ ಅಂತಾನೆ. ನಮ್ಮ ನಡೆ ನಮ್ಮ ನುಡಿ ಇಷ್ಟು ಎಚ್ಚರದಿಂದಿರಬೇಕು. ನಮ್ಮ ಯಾವ ನಡೆಯಿಂದಲಾಗಲಿ ನುಡಿಯಿಂದಲಾಗಲಿ ಗುರು ಹಿರಿಯರಿಗೆ ಬ್ರಾಹ್ಮಣರಿಗೆ ಅಪಮಾನ ಆಗಿರಬಾರ್ದು. ಬ್ರಾಹ್ಮಣರಿಗೆ ಅಪಮಾನ ಆಯಿತು ನಮ್ಮಿಂದ ಅಂತಾದರೆ ಅದು ಬ್ರಾಹ್ಮಣ ವಧೆಗೆ ಸಮಾನವಾಗಿರ್ತಕ್ಕಂಥದ್ದು. ಅದರಿಂದ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಸುರಾಪಾನ ಅಂದರೆ ಎಂದು ಕುಡದೇ ಇಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ. ಸುರಾಪಾನ ಅಂದರೆ ಹೆಂಡವನ್ನು ಕುಡಿಯೋ ಪಾಪ, ಅದಕ್ಕಂತೂ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ಆದರೆ ಜೀವನದಲ್ಲಿ ಹೆಂಡ ಕುಡಿದದ್ದಕ್ಕೆ ಸಮಾನವಾದ ಬೇಕಾದಷ್ಟಿದೆ. ಹರೇ ಗುಣ ಸುರಾ ಪ್ರೋಕ್ತ. ಭಗವಂತನ ಗುಣಗಳೇನಿದೆ ಅದನ್ನು ನಾವು ನಮ್ಮಲ್ಲಿ ಆರೋಪ ಮಾಡಿಕೊಳ್ತಕ್ಕಂಥದ್ದು ಅದು ಹೆಂಡಕ್ಕೆ ಸಮಾನ. ದೇವರು ಸರ್ವತಂತ್ರ ಸ್ವತಂತ್ರ, ಅದು ಬಿಟ್ಟು ನಾವೇ ಸ್ವತಂತ್ರರು ಎಂಬುದಾಗಿ ನಾವು ಜೀವನವನ್ನು ನಡೆಸಿಬಿಟ್ರಿ ಅಂತಾದರೆ ಹೆಂಡ ಕುಡಿದವನಿದ್ದಾಗೆ. ಮತ್ತು ಅಯಪಾತ್ರ ಪಾನ, ಕಬ್ಬಿಣದ ಪಾತ್ರೆಯಲ್ಲಿ ಪಾನವನ್ನು ಮಾಡತಕ್ಕಂಥದ್ದು, ಎಡಗಡೆ ಇಟ್ಕೊಂಡು ನೀರು ಕುಡಿಯತಕ್ಕಂಥದ್ದು, ಎದ್ದು ನಿಂತು ನೀರು ಕುಡಿಯತಕ್ಕಂಥದ್ದು, ಇವೆಲ್ಲ ಅದಕ್ಕೆ ಸಮಾನ. ಮತ್ತು ಯಾವುದೇ ನೊರೆ ಇರುವಂಥದ್ದನ್ನು ಹಾಗೆ ಕುಡಿಯುವಂಥದ್ದು ಇತ್ಯಾದಿಗಳೆಲ್ಲ ಸುರ ಅಂತಲೇ ಕರೀತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಬೇಕಂದ್ರೆ. ಗೋಜ್ಞ, ಗೋವನ್ನು ಕೊಂದ ಪಾಪ. ಎಂದೂ ಕೂಡ ಗೋವನ್ನು ಕೊಲ್ಲಬಾರದು. ಗೋವನ್ನು ಕೊಂದರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ, ಅವಶ್ಯ ಅನುಭೋಕ್ತವ್ಯಂ ಅಂತಾರೆ. ಹಾಗಾದರೆ ಈ ನದಿಯಲ್ಲಿ ಬೀಳೋರು ಯಾರು ಅಂದರೆ ಕೇವಲ ಗೋವನ್ನು ಕೊಂದವರಲ್ಲ, ಆ ಗೋವನ್ನು ಹೇ ಅಂತ ಹೆದರಿಸಿದ್ರೂ ಸಾಕಂತ, ಅದನ್ನು ಒಂದು ಕೋಲಿಂದ ಹೊಡೆದ್ರೂ ಸಾಕಂತ. ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ಬಾಲಘಾತಕಾಹ, ಮಕ್ಕಳನ್ನು ಕೊಂದ ಪಾಪ. ಮಕ್ಕಳನ್ನು ಕೊಲ್ಲೋದು ಅಂದರೆ ಸಾಮಾನ್ಯ ಯಾರೂ ಮಕ್ಕಳನ್ನು ಕೊಲ್ಲಲ್ಲ, ಆದರೆ ಸಾಯುವ ಹಾಗೆ ಹೊಡಿತಾರೆ. ನಿಜವಾಗಿಯೂ ಶಾಸ್ತ್ರ ಹೇಳುತ್ತೆ, ಪಾಲಯೇತ್ ಪಂಚವರ್ಷಾಣಿ, ಮಕ್ಕಳನ್ನು 5 ವರ್ಷದ ತನಕ ಪಾಲನೆ ಮಾಡಬೇಕಂತ. 5 ವರ್ಷದ ಮಕ್ಕಳಲ್ಲಿ ಭಗವಂತನ ಪೂರ್ಣ ಸನ್ನಿಧಾನ ಇದೆ. ಯಾವ ಮಕ್ಕಳು ಹೇಳಿದ ಒಡನೆ ಮಾತನ್ನು ಕೇಳೋಲ್ಲ. 2 ವರ್ಷ 3 ವರ್ಷ 4 ವರ್ಷದ ಮಕ್ಕಳನ್ನು ಸ್ನಾನಕ್ಕೆ ಬಾ ಅಂದ ತಕ್ಷಣ ಬರೋಲ್ಲ. ತಾಯಿ ತನ್ನ ಬಿಡುವಿಲ್ಲದ ಕೆಲಸದ ನಡುವೆ ಹಠ ಮಾಡುವ ಮಗುವನ್ನು ಏನಾದರೂ ಮಾಡಿ ಉಪಾಯ ಮಾಡಿ ಒಲಿಸಿ ಕೆಲಸವನ್ನು ಮಾಡಿಸ್ಕೊಳ್ಬೇಕೇ ವಿನಃ ಇದು ಪ್ರಾರಬ್ಧ, ನನ್ನ ಗೋಳೈಕೊಳ್ಳುತ್ತೆ, ಪೀಡೆ ಅಂತೇಳಿ ಚೆನ್ನಾಗಿ 4 ಬಡಿದು ಅದಕ್ಕೆ ಕರ್ಕೊಂಡು ಹೋಗಿ ಬಿಸಿ ಬಿಸಿ ನೀರು ಹುಯ್ದು ಹೀಗೆಲ್ಲ ಮಾಡಬಾರ್ದು. ಭಗವಂತ ನಮಗೆ ಮಕ್ಕಳನ್ನು ಯಾಕೆ ಕೊಡ್ತಾನೆ ಅಂದರೆ ಇದು ಒಂದು ತಪಸ್ಸು. ಈ ಮಕ್ಕಳನ್ನು ಹೇಗೆ ಒಲಿಸ್ಕೊಳ್ತೀರಿ ನೋಡ್ತೇನೆ. ಈ ಮಕ್ಕಳನ್ನೇ ಒಲಿಸಿಕೊಳ್ಳುವ ಯೋಗ್ಯತೆ ಇಲ್ಲದ ನೀವು ನಾನೇನಾದರೂ ನಿಮಗೆ ಮಗನಾಗಿ ಬಂದರೆ ನನ್ನೇನು ಒಲಿಸ್ಕೊಳ್ತೀರಿ? ಒಲಿಸ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ನಮ್ಮ ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಪುಟ್ಟ ಮಕ್ಕಳನ್ನು ಮನೆಯಲ್ಲಿ ಕೊಟ್ಟಿರ್ತಾರಂತೆ. ಆ ಮಕ್ಕಳನ್ನು ದೇವರ ಮುಂದೆ ಸುಮ್ಮನೆ ಅನ್ನ ಇಟ್ಟರೆ ನೈವೇದ್ಯ ಆಗೋಲ್ಲ, ಎಷ್ಟೆಲ್ಲ ಅದಕ್ಕೆ ಸಂಸ್ಕಾರಗಳು ಬೇಕು. ಹಾಗೆ ಮಗುವಿನ ಮುಂದೆ ಸುಮ್ಮನೆ ಅನ್ನ ಇಟ್ಟರಾಗಲ್ಲ, ಅದಕ್ಕೆ ಭಾರೀ ಉಪಾಯ ಮಾಡಿ ತಿನ್ನಿಸ್ಬೇಕು. ಹಾಗೆ ಮಕ್ಕಳನ್ನು ನೋಡ್ಕೊಳ್ಬೇಕು. ಅದನ್ನು ಬಿಟ್ಟು ತಾಳ್ಮೆಯನ್ನು ಕಳೆದುಕೊಂಡು ಮಕ್ಕಳನ್ನು ಚೆನ್ನಾಗಿ ಹೊಡೆದರೆ
ಮಕ್ಕಳಿಗೆ ಕೈಯಲ್ಲಿ ಶಕ್ತಿ ಇರಲ್ಲ ತಿರುಗಿಸಿ ಹೊಡಿಲಿಕ್ಕೆ. ಆದರೆ ಮಕ್ಕಳ ಒಳಗಿರುವ ಬಾಲಕೃಷ್ಣ ನೋಡ್ತಾನೆ, ಈಗ ಇದಕ್ಕೆ ಹೊಡಿತ್ಯಾ ಹೊಡಿ, ಮುಂದೆ ನಿನಗೆ ವಯಸ್ಸಾದ ಇವನ ಕೈಲೇ ನಿಂಗೆ ಹೊಡಿಸ್ತೀನಿ ಅಂತ ಬಿಟ್ಬಿಡ್ತಾನೆ. ಪಾಲೆಯೇ ಪಂಚವರ್ಷಾಣಿ, 5 ವರ್ಷದ ತನಕ ಮಕ್ಕಳನ್ನ ದೇವರಂತೆ ನೋಡ್ಕೊಳ್ಬೇಕಂತ. 16 ವರ್ಷದ ತನಕ ಹೇ ಅನ್ಬೇಕು, ಸ್ವಲ್ಪ ಬೆನ್ನ ಮೇಲೆ ಹೊಡೆದು ಸಣ್ಣ ಪುಟ್ಟ ಹೊಡೆತ ಶಿಕ್ಷಾ ಮಾಡಬೇಕು. ಪ್ರಾಪ್ತೇ ಷೋಡಶೆ ವರ್ಷೆ ಪುತ್ರಂ ಮಿತ್ರವದಾಚರೇತ್. 16 ವಯಸ್ಸು ಮಕ್ಕಳಿಗೆ ಆಯ್ತು ಅಂದ್ರೆ ಹೇ ಅಂತ ಕೂಡ ಅನ್ನೋ ಹಾಗಿಲ್ಲ. ಅವು ಹೇ ಅಂದ್ರೆ ಅವನ ಬಾಯಿ ಅಂತ ಮನೆ ಬಿಟ್ಟೆ ಹೋಗ್ಬಿಡ್ತಾನೆ. ಅವಾಗ ಫ್ರೆಂಡ್ ತರ ನೋಡ್ಬೇಕಂತ. ಸ್ತ್ರೀಘಾತಿ ಗರ್ಭಪಾತಿ ಚ ಏಚ ಪ್ರಚ್ಛನ್ನ ಪಾಪಿನ. ಸ್ತ್ರೀಘಾತಿ, ಹೆಣ್ಣನ್ನ ಕೊಂದವ, ಗರ್ಭಪಾತ ಮಾಡಿಸಿದವ, ಇವರೆಲ್ಲರೂ ಅಲ್ಲಿಯೇ ಆ ನರಕದ ಒಳಗೆ ಬೀಳ್ತಾರೆ. ಇದಕ್ಕಿಂತೂ ಹೇಳ್ತಾರೆ, ಏ ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವಾ ಸ್ತ್ರೀ ದವ್ಯಹಾರಿಣೋ ಏಚ ಬಾಲದ್ರವ್ಯ ಹರಾಶ್ಚಯೇ. ಯಾರು ಗುರುಗಳ ದುಡ್ಡನ್ನ ಕದ್ದಿರ್ತಾರೆ, ಗುರುಗಳಿಗೆ ಗೊತ್ತಾಗೋದಿಲ್ಲ ಅಂತ ಅವರ ದುಡ್ಡನ್ನೇ ಕದ್ದು ಬಿಡೋದು, ದೇವರ ದುಡ್ಡನ್ನ ಕದಿಯೋದು, ಬ್ರಾಹ್ಮಣರ ದುಡ್ಡನ್ನ ಕದಿಯೋದು. ದಶಮಸ್ಕಂದ ಭಾಗವತದ ಒಳಗೆ ಕೃಷ್ಣ ಪರಮಾತ್ಮ ಒಂದು ಕಥೆಯನ್ನೇ ಇದಕ್ಕಾಗಿ ಒಂದು ಅಧ್ಯಾಯದಲ್ಲಿ ಕಥೆ ಇಟ್ಟಿದ್ದಾನೆ. ಒಮ್ಮೆ ಎಲ್ಲ ಯಾದವರು ಆಡುವ ಸಂದರ್ಭದಲ್ಲಿ ಅವರಾಡುವ ಚೆಂಡು ಬಾವಿ ಒಳಗೆ ಬೀಳ್ತಾ ಇದೆ. ಅದನ್ನು ತೆಗಿಲಿಕ್ಕೆ ಅಂತ ಬಗ್ಗಿ ನೋಡಿದಾಗ ಒಂದು ದೊಡ್ಡ ಓತಿ ಕಾಟ ಅದರೊಳಗೆ ಬಿದ್ದಿರುತ್ತೆ. ಆಶ್ಚರ್ಯ ಪಡ್ತಾ ಇದ್ದಾರೆ. ಸುದ್ದಿಯನ್ನ ಕೃಷ್ಣನಿಗೆ ತಿಳಿಸಿದ್ದಾರೆ. ಕೃಷ್ಣ ಸ್ಪರ್ಶ ಮಾಡಿದ ಮಾತ್ರಕ್ಕೆ ಆ ಓತಿ ಕಾಟ ಹೋಗಿ ಒಂದು ದೊಡ್ಡ ದೇವ ರಾಜನಾಗಿ ನಿಂತಿದ್ದಾನೆ. ಕೃಷ್ಣ ಸರ್ವಜ್ಞನಾದರೂ ಮತ್ತೆ ಕೇಳ್ತಾನೆ, ಯಾರು ನೀನು, ಇಲ್ಲಿ ಯಾಕೆ ಬಿದ್ದಿದ್ದೀಯಾ, ಇಂಥ ದುರ್ಗತಿ ನಿನಗ್ಯಾಕೆ ಬಂತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ನೃಗ ಚಕ್ರವರ್ತಿ, ಹಿಂದೆ ನಾನು ಒಬ್ಬ ದೊಡ್ಡ ರಾಜನಾಗಿದ್ದೆ, ನಿತ್ಯದಲ್ಲಿ ಲಕ್ಷ ಲಕ್ಷ ಗೋವುಗಳನ್ನು ದಾನ ಮಾಡಿದೆ. ಅವನಿಗೆ ಒಂದು ಸಂಪ್ರದಾಯ, ನಿತ್ಯ ಗೋದಾನ ಮಾಡ್ತಿದ್ದ. ಆ ಗೋದಾನ ಮಾಡುವ ಸಂದರ್ಭದಲ್ಲಿ ಅಕಸ್ಮಾತ್ ಒಂದು ತಪ್ಪು ಏನು ನಡೀತು ಅಂದರೆ, ಇವನು ದಾನ ಮಾಡಿದ ಒಂದು ಹಸು ಮರಳಿ ಇವನ ಕೊಟ್ಟಿಗೆಗೆ ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಮತ್ತೆ ಮಾರನೇ ದಿನ ಅದೇ ಗೋವನ್ನ ದಾನ ಮಾಡಿದ. ಆ ದಾನ ಮಾಡಿದ ಮೇಲೆ ಅಂದು ತೆಗೆದುಕೊಂಡ ಬ್ರಾಹ್ಮಣ ಹಸುವನ್ನ ಹಿಡ್ಕೊಂಡು ಹೊರಟಿದ್ದ. ಅವನ ಎದುರುಗಡೆ ನೆನ್ನೆ ಅದೇ ಹಸುವನ್ನು ದಾನ ತಗೊಂಡ ಬ್ರಾಹ್ಮಣ ಬಂದವ ಏನಂದ, ಇದು ನನ್ನ ಹಸು, ನೀ ಯಾಕೆ ಹಿಡ್ಕೊಂಡು ಹೋಗ್ತಿದೀಯಾ ಅಂದ. ಅದಕ್ಕೆ ಹೊಸದಾಗಿ ದಾನ ತೆಗೆದುಕೊಂಡವ ಅಂದ, ಇವತ್ತು ಈಗ ತಾನೇ ರಾಜ ನನಗೆ ಈ ಗೋದಾನ ಮಾಡಿದ್ದಾನೆ, ನಿಂದು ಅಂತ ಹೇಗಂತ್ಯ. ಇಬ್ರು ಬ್ರಾಹ್ಮಣರದ್ದು ಜಗಳ ಶುರುವಾಯ್ತು. ಇಬ್ರು ಒಂದು ಹಸು ಹಿಡ್ಕೊಂಡು ರಾಜನ ಹತ್ರ ಬಂದರು. ಹಳೆ ಬ್ರಾಹ್ಮಣ ಹೇಳ್ದ, ರಾಜ ನಿನ್ನೆ ತಾನೇ ಈ ಹಸು ನನಗೆ ಕೊಟ್ಟಿದ್ದೀಯಾ, ಮತ್ತಿವತ್ತು ನೀ ಈ ಹಸುವನ್ನು ಹೇಗೆ ದಾನ ಕೊಟ್ಟೆ. ಅದಕ್ಕೆ ರಾಜ ಅಂದ, ಏನೋ ಗೊತ್ತಿಲ್ಲ, ನಾನೇನು ನಿನ್ನ ಮನೆಗೆ ಬಂದು ಕರ್ಕೊಂಡು ಬಂದದ್ದಲ್ಲ, ಹಸು ನಿತ್ಯ ಎಲ್ಲಿ ಬಿಟ್ಟರು ತನ್ನ ಕೊಟ್ಟಿಗೆಗೆ ಬರುವ ಹಾಗೆ ಬಂದುಬಿಟ್ಟಿದೆ, ಇದನ್ನು ಮರೆತು ಬಿಡು, ಈಗ ಕೊಟ್ಟು ಬಿಟ್ಟಿದ್ದೀನಿ, ಇದರ ಬದಲಿ ನಿನಗೆ 1,000 ಗೋವುಗಳನ್ನು ಕೊಡ್ತೇನೆ, ದನಗಳನ್ನು ಕರ್ಕೊಂಡು ಹೋಗು. ಹಳೆ ಬ್ರಾಹ್ಮಣ ಅಂದ, ನಂಗೆ ದುರಾಶೆ ಇಲ್ಲ, ನೀನು ಕೊಡುವಾಗ ನೀ ಕೊಟ್ಟೆ ಅಂತ ನಾನು ಸ್ವೀಕಾರ ಮಾಡಲಿಲ್ಲ. ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ನೋಡುವನು ಬೇಡುವನು, ಅಬ್ಬರದ ಹೆದ್ದೈವ ತಾನೊಬ್ಬನೇ ಲೋಕದೊಳು ಬಾಧ್ಯ ಬಾಧಕನ ನಿರ್ಭೀತ. ಭಗವಂತ ನಿನ್ನಲ್ಲಿ ನಿಂತು ಕೊಟ್ಟ, ನನ್ನಲ್ಲಿ ನಿಂತು ತೆಗೆದುಕೊಂಡ. ಕೊಡುವವನು ಅವನೇ, ಕೊಂಬುವವನು ಅವನೇ. ದೇವರು ಕೊಟ್ಟದ್ದು ನಂಗೆ ಸಾಕೇ ವಿನಃ ಇದನ್ನಿಟ್ಟು ಇನ್ವೆಸ್ಟ್ ಮಾಡಿ 1000 ಮಾಡ್ಕೊಳ್ಬೇಕು ಅನ್ನುವ ದುರ್ಬುದ್ಧಿಯ ಬ್ರಾಹ್ಮಣ ನಾನಲ್ಲ. ನನಗೆ ಹಳೆ ಹಸು ಒಂದೇ ಸಾಕು, ನೀನು ಕೊಡುವ 100 ಹಸುಗಳು ನನಗೆ ಬೇಡ ಅಂದ ಹಳೆ ಬ್ರಾಹ್ಮಣ. ರಾಜ ಅಂದ, ಹೊಸ ಬ್ರಾಹ್ಮಣಂಗಂದ, ಈಗ ತಾನೇ ನೀನು ಫ್ರೆಶ್ ಕ್ಯಾಂಡಿಡೇಟು, ಈಗ ತಗೊಂಡಿದ್ಯಾ, ಬಿಟ್ಬಿಡು, ಇದನ್ನು ಬಿಡು, ಇದರ ಬದಲಿ 1000 ದನಗಳನ್ನು ನಿನಗೆ ಕೊಡ್ತೇನೆ. ಅವನಂದ, ನನಗೂ ಅಷ್ಟೇ, ನೀನು ಕೊಟ್ಟದ್ದಲ್ಲ, ಒಳಗಿರುವ ಭಗವಂತ ಇದನ್ನು ನನಗೆ ಕೊಟ್ಟಿದ್ದಾನೆ. ನಾನೂ ಬ್ರಾಹ್ಮಣ ಎಂಥವ ಅಂದರೆ ಯದೃಚ್ಛಾ ಲಾಭ ಸಂತುಷ್ಟತ, ಬ್ರಾಹ್ಮಣರ ತೇಜಸ್ಸನ್ನು ವೃದ್ಧಿ ಮಾಡುತ್ತೆ. ನನ್ನ ತೇಜೋವೃದ್ಧಿಗೆ ನನಗಿಷ್ಟು ಸಾಕು, ನನಗೆ ಮತ್ತೆ ಬೇಡ, ನಾನು ಈ ಹಸುವನ್ನು ಕೊಡೋಲ್ಲ ಅಂದ. ಇವ ಕೊಡೋಲ್ಲ ಅಂತ ಹಳೆ ಬ್ರಾಹ್ಮಣ ಬಿಡೋಲ್ಲ ಅಂತ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆ ರಾಜನಿಗೆ ಎಂಥ ದುರ್ಜನ್ಮ ಬಂತು ಅಂದರೆ, ಅವನು ಹೆಂಟೆಗೊದ್ದವಾಗಿ ಬೀಳುವಂತಹ ದುರ್ದೈವ ಅವನಿಗೆ ಬಂದ್ಬಿಟ್ಟಿದೆ. ಬ್ರಾಹ್ಮಣನಿಗೆ ಕೊಟ್ಟದ್ದು ಮರಳಿ ತನ್ನ ಮನೆ ಗೊತ್ತಿಲ್ಲದೆ ಸೇರಿದ್ದಕ್ಕೆ. ಇನ್ನೇನಾರು ತಿಳಿದು
ಬ್ರಾಹ್ಮಣರಿಗೆ ಕೊಟ್ಟದ್ದನ್ನು ಬ್ರಾಹ್ಮಣರದನ್ನು ಅಪಹಾರ ಮಾಡಿಬಿಟ್ರೆ ಹೇಗೆ? ಆ ರಾಜ ಉದ್ರುತನಾಗಿ ಮುಂದೆ ಹೋದ ಮೇಲೆ ಕೃಷ್ಣ ಪರಮಾತ್ಮ ತನ್ನ ಯದುಕುಮಾರನ್ನೆಲ್ಲ ಕೂಡಿಸಿಕೊಂಡು ಸಾಂಬನೆ ಮೊದಲಾದ ಯಾದವ ಮಕ್ಕಳನ್ನ ಕೂಡಿಸಿಕೊಂಡು ಹೇಳ್ತಾನೆ, 3 ಲೋಕದಲ್ಲಿ ಏನನ್ನು ತಿಂದಾದ್ರೂ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ಆದರೆ ಬ್ರಾಹ್ಮಣರ ದ್ರವ್ಯವನ್ನ ತಿಂದು ಎಂದೂ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿಷದ ಉಂಡೆಯನ್ನ, ಕಬ್ಬಿಣದ ಉಂಡೆಯನ್ನ ತಿಂದು ಬೇಕಾದರೂ ಅರಗಿಸ್ಕೊಳ್ಬಹುದು, ಆದರೆ ಬ್ರಾಹ್ಮಣರ ದುಡ್ಡನ್ನು ಮಾತ್ರ, ಗುರುಗಳ ದೇವತೆಗಳ ದುಡ್ಡನ್ನು ಮಾತ್ರ ಎಂದೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಏ ಹರಂತಿ ಗುರೋರ್ದ್ರವ್ಯಂ ದೇವದ್ರವ್ಯಂ ದ್ವಿಜಸ್ಯವಾ ಸ್ತ್ರೀ ದ್ರವ್ಯಹಾರಿಣೋ ಯೇ ಚ ಬಾಲದ್ರವ್ಯಹರಾಶ್ಚಯೇ. ಹೆಣ್ಣು ಮಕ್ಕಳ ದುಡ್ಡನ್ನ ತಿನ್ನಬಾರ್ದಂತೆ. ಹಿಂದಿನ ಕಾಲದಲ್ಲಿ ಆ ಸಂಪ್ರದಾಯವೇ ಇರಲಿಲ್ಲ. ಗೃಹಿಣಿ ಗೃಹ ಮುಚ್ಚತೆ. ಈಗ ಗೃಹ ಇಬ್ರು ಸೇರ್ಕೊಂಡು ಮುಚ್ಚುತ್ತದೆ, ಮುಚ್ಚತೆ ಇಲ್ಲ, ಮುಚ್ಚತ್ತೆ. ಅವರು ಹೊರಟೋಗ್ತಾರೆ, ಇಬ್ರು ಹೊರಟೋಗ್ತಾರೆ. ಹೆಂಡತಿ ಅಂದ್ರೆ ಮನೆ, ಮನೆ ಅಂದ್ರೆ ಹೆಂಡತಿ. ನೀವು ಒಬ್ಬರೇ ಎಲ್ಲಾದ್ರೂ ಗಂಡಸರು ಫಂಕ್ಷನ್ಗೆ ಹೋದರೆ ಅಲ್ಲಿ ಅವ್ರು ಕೇಳ್ತಾರೆ, ನಿಮ್ಮ ಮನೆಯವರು ಎಲ್ಲಿ ಅಂತ. ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಅಮ್ಮನ ತೋರಿಸಿದ್ರು ಆಗಲ್ಲ, ನಿಮ್ಮ ಮಗಳನ್ನ ತೋರಿಸಿದ್ರು ಆಗಲ್ಲ. ಮನೆ ಅಂದ್ರೆ ಮಡದಿ, ಮಡದಿ ಅಂದ್ರೆ ಮನೆ. ಹಾಗಾಗಿ ಅಂಥ ಮನೆ ಹೆಂಡತಿ, ಅವಳು ಯಾವಾಗಲೂ ಮನೇಲಿದ್ರೆ ಅದೊಂದು ಗೃಹಕ್ಕೆ ಅತ್ಯಂತ ಶೋಭಾಯಮಾನ. ಅವಳಿಗೆ ದುಡ್ಡು ಬರುವ ಪ್ರಸಂಗವೇ ಇರ್ತಿರ್ಲಿಲ್ಲ. ಆದರೆ ಈಗಂತೂ ಅದು ಭಾರಿ. ಅವರು ತರ್ತಾರೆ, ಇವರು ತರ್ತಾರೆ. ಯಾರು ಯಾವ ದುಡ್ಡು ತಿಂತಾರೆ ದೇವರಿಗೆ ಗೊತ್ತು. ಆದರೆ ಸ್ತ್ರೀ ದ್ರವ್ಯವನ್ನು ಎಂದೂ ತೆಗೆದುಕೊಳ್ಳಬಾರದು. ಇದಕ್ಕಿಂತೂ ನಮ್ಮಲ್ಲಿ ನಡೆಯತಕ್ಕಂಥದ್ದು ಬಾಲದ್ರವ್ಯ, ಮಕ್ಕಳ ದುಡ್ಡು. ಅಲ್ಲ, ಮಕ್ಕಳ ದುಡ್ಡು ನಾವೆಲ್ಲಿ ತಿಂತೀವಿ ಅಂದರೆ, ಕೆಲವರು ಮನೆಗೆ ಬರುವಾಗ ಖಾಲಿ ಕೈಯಲ್ಲಿ ಬಂದಿರ್ತಾರೆ. ಯದ್ಯಪಿ ದೇವತೆಗಳ ಬಳಿ, ಗುರುಗಳ ಬಳಿ, ಮಕ್ಕಳ ಬಳಿ ಹೋಗುವಾಗ ರಿಕ್ತ ಹಸ್ತೇನ ನೋಪೇಯಾತ್, ಖಾಲಿ ಕೈಯಲ್ಲಿ ಹೋಗಬಾರ್ದು. ಏನೋ ಅರ್ಜೆಂಟಲ್ಲಿ ಬಂದ್ಬಿಟ್ಟಿರ್ತೀವಿ, ಪುಟ್ ಮಕ್ಕಳಿರ್ತವೆ, ಹೋಗೋ ಕಾಲಕ್ಕೆ ಅವ್ರ ಕೈಗೆ ಒಂದು 20-50 ಕೊಟ್ಟಿರ್ತೀವಿ, ಮಕ್ಕಳಿಗೆ ಏನಾದ್ರು ತೆಕ್ಕೊಡಿ ಅಂತ. ಈ ಸಂಸಾರಸ್ಥನಾದವ ಆ ಮಕ್ಕಳ ದುಡ್ಡನ್ನು ಏನಾದರೂ ತೆಗೆದುಕೊಂಡು ಹೋಗಿ ಮನೆಗೆ ಬೇಕಾದ ಪದಾರ್ಥವನ್ನೇನಾದರೂ ತಂದುಬಿಟ್ಟ ಅಂತಾದರೆ ಬಾಲದ್ರವ್ಯ ಅಪಹಾರ ಮಾಡಿದ ಪಾಪಕ್ಕೆ ಆತ ಗುರಿಯಾಗ್ತಾನೆ. ಎಷ್ಟೋ ಬಾರಿ ಈ ರೀತಿ ನಮಗೆ ತಿಳಿಯದೆ ನಮ್ಮಿಂದ ಈ ಎಲ್ಲ ತಪ್ಪುಗಳು ನಡೆದು ಹೋಗ್ಬಿಡತ್ತಂತೆ. ಎಚ್ಚರಿಕೆಯಿಂದ ಯಾರಾದರೂ ಮಕ್ಕಳಿಗೆ ದುಡ್ಡು ಕೊಟ್ಟರೆ, 5 ವರ್ಷದ ಮಕ್ಕಳ ಒಳಗೆ ದುಡ್ಡನ್ನು ಕೊಟ್ಟರೆ ಅದನ್ನು ತೆಗೆದು ಒಂದೇ ಕಡೆ ಇಟ್ಟಿರಬೇಕು. ಆ ಮಕ್ಕಳಿಗೆ 5 ವರ್ಷದ ತನಕ ಪ್ರತಿ ವರ್ಷ ಹುಟ್ಟುಹಬ್ಬ ಮಾಡಬೇಕಂತ. ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೋ ಮತ್ತಿನ್ಯಾವುದಾರ ಸಂದರ್ಭದಲ್ಲಿಯೋ ಮಕ್ಕಳಿಗೆ ಬೇಕಾದಂಥ ಪದಾರ್ಥವನ್ನು ತಂದು ಕೊಡಬೇಕೇ ವಿನಃ ಅದನ್ನು ಎಂದೂ ನಮ್ಮ ಸ್ವಂತಕ್ಕಾಗಿ ಬಳಸಬಾರದು. ಹಾಗೆ ಯಾರು ಬಳಸ್ತಾರೆ ಅವರು ವೈತರಣಿ ನದಿಯಲ್ಲಿ ಬೀಳ್ತಾರೆ. ಏ ಋಣಂ ನ ಪ್ರಯಚ್ಛಂತಿ ಏ ವೈನ್ಯಾಸಾಪಹಾರಕ ವಿಶ್ವಾಸಘಾತಯೇ ಚ ಸವಿಷಾನ್ನ ಮಾರಕ. ಕೆಲವರು ಜೀವನದ ಉದ್ದಕ್ಕೂ ಸಾಲವನ್ನ ಮಾಡಿ 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 ಬದುಕ್ತಿರ್ತಾರೆ. ಯಾಕೆಂದ್ರೆ ಇರೋ ತನಕ ಸಾಲ ಕೇಳೋರು ಕೇಳ್ತಾರೆ, ಹೋದ್ಮೇಲೆ ಯಾರು ಕೇಳ್ತಾರೆ? ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಕೊಟ್ಟವ ಕೋಡಂಗೆ ಆಗಿಬಿಡ್ತಾನೆ. ಕೊಡ್ಲೇಬೇಕಾದ್ದಿಲ್ಲ ಅಂತ ಒಬ್ಬರಿಂದ ಒಬ್ರು ಕೆಲವರು ಸಾಲ ಮಾಡ್ತಾರೆ. ಆ ಸಾಲ ತೀರಿಸ್ಲಿಕ್ಕೆ ಇನ್ನೊಬ್ಬರ ಹತ್ರ ಮಾಡ್ತಾರೆ. ಇಡೀ ಉದ್ದಕ್ಕೂ, ಜೀವನದ ಉದ್ದಕ್ಕೂ ಮಾಡ್ತಿರ್ತಾರೆ, ಸಾಲನೇ ತೀರಿಸೋಲ್ಲ. ಹಾಗೆ ಮಾಡಬಾರ್ದು. ಯಾರು ಸಾಲದಿಂದ ಪ್ರಾಣವನ್ನ ತ್ಯಾಗ ಮಾಡಿಕೊಂಡು ಸಾಲದಲ್ಲೇ ಸಾಯ್ತಾರೆ ಅವನು ಅಲ್ಲಿ ಬೀಳ್ತಾನೆ. ಋಣವನ್ನ ಕೊಡದಿದ್ದವ ಅಲ್ಲಿ ಬೀಳ್ತಾನೆ. ದಾಸರು ಹೇಳ್ತಾರೆ, ಒಂದೊಂದು ಸೂತಕ ಇಷ್ಟಿಷ್ಟು ದಿನ ಅಂತಿದೆ, ಆದರೆ ಒಂದು ಸೂತಕ ಇದೆ, ಆ ಮೈಲ್ಗೆ ಹೋಗೋದೇ ಇಲ್ಲಂತ. ಅದಕ್ಕೆ ಹಿಂದಿನ ಕಾಲದವರು ಸಾಲ ಮಾಡ್ಲಿಕ್ಕೆ ಹೆದರ್ತಿದ್ರು. ಮಧ್ವಾಚಾರ್ಯ 2 ಬೆರಳಿಗೆ ವಿಜಯದಾಸರು ಹಾಡಿ ಮಾಡಿ ಹೇಳ್ತಾರೆ, ಅವ್ರು 2 ಬೆರಳಲ್ಲಿ ಏನು ಹೇಳಿದ್ರು ಅಂದರೆ, ನಾವು ಜೀವನದಲ್ಲಿ ಉದ್ಧಾರ ಆಗ್ಬೇಕಾದ್ರೆ 2 ಕೆಲಸ ಮಾಡಬೇಕಂತ. ಸಾಲವನ್ನು ಮಾಡಬೇಡ, ಸಾಲದೆಂದೆನಬೇಡ, ಚಿರಂಜೀವಿಯಾಗೆಲೋ ಚಿನ್ನ ನೀನು. ಜೀವನದಲ್ಲಿ ಚಿರಂಜೀವಿಯಾಗಿರ್ಬೇಕಾ, ಸುಖವಾಗಿರ್ಬೇಕಾ, 2 ಕೆಲಸ ಮಾಡು. ಒಂದು, ಸಾಲ ಮಾಡಬೇಡ. ಈ ಸಾಲ ಯಾವಾಗ ಮಾಡ್ತೀಯ ಅಂದರೆ, ಜೀವನದಲ್ಲಿ ಸಾಲ್ದು ಅಂತಂದಾಗ. ಸಾಲವನ್ನು ಮಾಡಬೇಡ, ಸಾಲದೆಂದೆನಬೇಡ, ಇದು ದಾಸರಂತಾರೆ. ನಾವು ಸಾಲ ಮಾಡದೆ ಇರ್ಬೇಕು ಹೇಗೆ? ಈಗಂತೂ ಈ ಅಡ್ವಾನ್ಸ್ ಟೆಕ್ನಾಲಜಿ ಒಳಗೆ ಮುಂದುವರಿದ ಈ ಜನಾಂಗ ಅಂದರೆ ಆ ಕಾರ್ಡೇ ಅಂಥದ್ದಿರುತ್ತೆ. ಜೀವನದುದ್ದಕ್ಕೂ ಬರೀ ಕ್ರೆಡಿಟ್ ಕಾರ್ಡ್ ಸಾಲ ಮಾಡಿಕೊಂಡೇ ಹೋಗ್ತಾ ಇರೋದು. ಸಾಲ ಮಾಡಬಾರ್ದಂತೆ. ದಾಸರು ಎಷ್ಟು ಒಳ್ಳೆ ಐಡಿಯಾ ಕೊಡ್ತಾರೆ ನೋಡಿ. ಬಂದದ್ದರಷ್ಟರಲ್ಲೇ ಬಾಳಿಕೋ
ಬಂದದ್ದರಷ್ಟರಲ್ಲೇ ಬಾಳಿಕೋ, ಗೋವಿಂದ ನಿನ್ನವನೆಂದೂ ಹೇಳಿಕೋ, ಸಂದೇಹ ಬಂದಲ್ಲಿ ಕೇಳಿಕೋ. ನಿನ್ನ ಸಂಬಳ ಎಷ್ಟು ಅಷ್ಟರಲ್ಲೇ ನಿನ್ನ ಬಡ್ಜೆಟನ್ನು ಹಾಕು. ನಾವು ಯಾವಾಗಲೂ ಕೊಟ್ಟದ್ದು ಸಾಲೋಲ್ಲ, ಎಷ್ಟು ದೊರಕಿದರೂ ಮತ್ತಷ್ಟರ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ. ಪುರಂದರ ವಿಠಲ. ಜೀವನದಲ್ಲಿ ಸಾಲ ಮಾಡಬಾರ್ದಂತ. ಎರಡು, ಸಾಲನೂ ಮಾಡಬಾರ್ದು, ಸಾಲನೂ ಕೊಡಬಾರ್ದಂತ. ಅಲ್ಲ, ಸಾಲ ಮಾಡಬಾರ್ದು ಶಾಸ್ತ್ರ ಹೇಳಿದೆ ನಿಜ, ಸಾಲ ಕೊಡಬಾರ್ದು ಯಾಕೆ? ಯಾರೋ ಬಂದು ಕೇಳ್ಕೊಳ್ತಾರೆ, ಏನೋ ನಿಮ್ಮ ಹತ್ರ ಇದೆ ಅಂತ ಕೇಳ್ತೀವಿ, ದಯಮಾಡಿ ಮಗಳ ಮದುವೆ ಕೊಡಿ ಅಂತಂದ್ರೆ, ನಿಜವಾಗಿಯೂ ನಿಮ್ಮ ಹತ್ರ ಎಕ್ಸೆಸ್ ಮನಿ ಇದ್ರೆ, ದೇವರು ನಿಮ್ಗೆ ತುಂಬ ಕೊಟ್ಟಿದ್ರೆ, ವ್ಯಾವಹಾರಿಕ ಬುದ್ಧಿಯಿಂದ ಸಾಲ ಅಂತ ಕೊಡಬೇಡಿ. ದೇವರು ಕೊಟ್ಟಿದ್ದಾನೆ ಅಂತ ಕೃಷ್ಣಾರ್ಪಣ ಅಂತ ಕೊಡಿ. ಹೆಚ್ಚು ಕೊಡಬೇಡಿ, ದರಿದ್ರರಾಗುವಷ್ಟು ದಾನ ಬೇಡ. ನಿಮ್ಮ ಲಿಮಿಟ್ ಏನಿದೆ, ಶಕ್ತಿನ ಅನತಿಕ್ರಮ್ಯ, ಯಥಾಶಕ್ತಿ ಕೃಷ್ಣಾರ್ಪಣ ಅಂತ ಕೊಟ್ಬಿಡಿ. ಕೊಟ್ರೆ ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಭಗವಂತನ ಹೆಸರಿನಲ್ಲಿ ಕೃಷ್ಣಾರ್ಪಣ ಅಂತ ಕೊಡಿಯೇ ವಿನಃ ಸಾಲ ಮಾಡಿ ಕೊಡಬೇಡಿ. ನೀವೇನಾದರೂ ಸಾಲ ಕೊಟ್ಟರು ಒಂದು ಪ್ರಾಬ್ಲಮ್ ಇದೆ, ನೀವು ಸಾಲ ಕೊಟ್ಟು ಬಿಡ್ತೀರಿ, ಅವನು ತೊಗೊಂಡ್ಬಿಡ್ತಾನೆ. ಒಳ್ಳೆ ಮನುಷ್ಯನೇ, ಅವನಿಗೇನು ದುರ್ಬುದ್ಧಿ ಇಲ್ಲ. ನಿಮ್ಮ ದುಡ್ಡು ತಿನ್ನಬೇಕು ಅನ್ನೋ ದುರ್ಬುದ್ಧಿ ಅವನಿಗಿರಲ್ಲ. ಗ್ರಾಚಾರ ಕೆಟ್ಟು ಅವನಿಗೆ ದಾರಿದ್ರ್ಯ ಅಟ್ಟಿಸಿಕೊಂಡು ಬಂದು ನಿಮ್ಮ ಸಾಲ ತಿರುಗಿಸ್ಲಿಕ್ಕಾಗಲಿಲ್ಲ ಅಂತಾದರೆ, ಸಾಯೋ ಕಾಲದಲ್ಲಿ ದೇವರ ಚಿಂತನೆಗಿಂತಲೂ ನೀವು ಕೊಟ್ಟ ಹಣದ ಚಿಂತೆ ನಿಮ್ಮ ತಲೆ ಸುತ್ತತ್ತೆ. ಅವನಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಅವನಿಗೆ ವಾಪಸ್ ಬರುತ್ತೋ ಇಲ್ವೋ ಅದೇ ಚಿಂತೆ ಒಳಗೆ ಪ್ರಾಣ ಬಿಡ್ತಾನೆ. ಅಷ್ಟೇ ಅಲ್ಲ, ಎಂ ವಾಪಿ ಸ್ಮರನ್ ಭಾವ ತ್ಯಜಂತ್ಯಂತೆ ಕಲೇವರಂ ತಮೇವೇತಿ ಕೌಂತೆಯ. ನೀವು ಸಾಲ ಯಾರಿಗೆ ಕೊಟ್ಟಿರ್ತೀರಿ, ಸಾಯೋ ಕಾಲದಲ್ಲಿ ಅವನ ನೆನಪು ಗಾಢ ಆಯಿತು ಅಂತಾದರೆ ಅವನ ವಂಶದಲ್ಲೇ ಮತ್ತೆ ಹುಟ್ಟಿ ನಿಮಗೆ ಬರಬೇಕಾದಷ್ಟು ದುಡ್ಡು ವಸೂಲಿ ಆಗೋ ತನಕ ಅವನ ಮನೇಲಿದ್ದು ಪ್ರಾಣ ಬಿಡ್ತೀರಿ. ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಇನ್ಕ್ಯುಬರೇಟರಲ್ಲಿ ಇಡಬೇಕು, ಮಕ್ಕಳ ಉಸಿರಾಟ ಸರಿ ಇಲ್ಲ ಅಂತ. ಒಂದೇ ಮೊದಲು ಗಂಡು ಹುಟ್ಟಿರುತ್ತೆ, ಬೇಕಾದ ಖರ್ಚಾಗಲಿ ಅಂತ ಇಟ್ಟಿರ್ತಾನೆ. ಅದು 10 ದಿನ ಆಯಿತು ಸರಿಯಾಗಿಲ್ಲ, 1 ತಿಂಗಳಾಯಿತು ಸರಿಯಾಗಿಲ್ಲ, ಡಾಕ್ಟ್ರ್ ಬಿಲ್ಲು ರೈಸ್ ಆಗ್ತಾ ಇರುತ್ತೆ. ಆ ಬಿಲ್ಲು 1.5-2 ಲಕ್ಷ ಆಗೋವರೆಗೂ ಮಗು ಉಸಿರಾಡ್ತಾ ಇರುತ್ತೆ. ಬಿಲ್ ಅಷ್ಟಾದ ತಕ್ಷಣ ಮಗು ಪ್ರಾಣ ಬಿಡುತ್ತೆ. ಇವನು ಬಿಲ್ ಕಟ್ತಾನೆ, ಬಾಡಿ ತಗೊಳ್ತಾನೆ. ಇಷ್ಟೇ ವ್ಯತ್ಯಾಸ. ಅಂದರೆ ಋಣಪುತ್ರರು ಅಂತ ಅದನ್ನು ಕರೆಸ್ಕೊಳ್ತಾರೆ. ಯಾವ ಜನ್ಮದ ಸಾಲ ಇರುತ್ತೋ ಅದನ್ನು ತೀರಿಸ್ಕೊಳ್ಳೋಕ್ಕೆ ಈ ಮುಖಾಂತರದಲ್ಲಿ ಮಕ್ಕಳ ರೂಪದಲ್ಲಿ ಹುಟ್ಟಿರ್ತಾರೆ. ಅದನ್ನೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನಮ್ಗಿಲ್ಲಿ 3 ಐಟಮ್ ಅರ್ಥ ಆಗತ್ತೆ, ಒಂದೇದೇ ಗೊತ್ತಾಗಲ್ಲ. ಇಲ್ಲಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಪತ್ನಿ ಅಂದ್ರೆ ಹೆಂಡತಿ, ಪಶು ಅಂದರೆ ಕಾರು ಅಥವಾ ನಮ್ಮ ದನ ಕರು ಇತ್ಯಾದಿಗಳು, ಸುತ ಅಂದರೆ ಮಗ. ಗೊತ್ತಾಯಿತು. ಗಂಡ ಎಲ್ಲಿ ಅಂತ ಇಲ್ಲೇ ಇಲ್ಲ, ಅಲ್ಲಿ ಪಶು ಅಂತಿದೆಯಲ್ಲ ಅವನೇ ಗಂಡ. ಅವು ಈ ಕಡೆನೂ ಕೇಳಬೇಕು, ಆ ಕಡೆನೂ ಕೇಳಬೇಕು. ಯಜಮಾನ ಪಶು ಅಂತ ಬರುತ್ತೆ. ಆ ಪಶು ಅಂದರೆ ಅವನೇ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನಮ್ಮ ಋಣ ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಇರುತ್ತೆ, ಇಲ್ಲದೇ ಇದ್ರಿಲ್ಲ. ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಏ ಋಣಂ ನ ಪ್ರಯಚ್ಛಂತಿ, ಯಾವ ಕಾರಣಕ್ಕೂ ಸಾಲ ಇಸ್ಕೊಳ್ಬಾರ್ದು. ಕೆಲವಂತೂ ಕೈ ಸಾಲ ಅಂತ ಮಾಡ್ಕೊಂಡು ಬಿಡ್ತಾರೆ, ಮರ್ತೇ ಹೋಗ್ಬಿಡುತ್ತೆ. ದೇವಸ್ಥಾನಕ್ಕೆ ಬರ್ತಾರೆ, ಚೇಂಜ್ ಇರಲ್ಲ, ಪಕ್ಕದವ್ರನ್ನ ಕೇಳ್ತಾರೆ, ಕೊಡ್ತಾರೆ, ಹಾಕ್ತಾರೆ. ಇವ್ರೇನು ಕೊಡಬೇಕು ಅನ್ಕೊಳ್ಳೋದು ಇಲ್ಲ, ಅವ್ರು ಇಸ್ಕೊಳ್ಬೇಕು ಅನ್ಕೊಳ್ಳೋದು. ದೊಡ್ಡ ಸಾಲ. ತೀರ್ಥಯಾತ್ರೆಗೆ ಹೋದಾಗೆಲ್ಲ ಇದು ಬರೀ ಸಾಲ ಮಾಡ್ಕೊಂಡು ಮನೆಗೆ ಸೇರೋಟೋದಿಗೆ ದೊಡ್ಡ ಋಣ ಇಟ್ಕೊಂಡು ಬಂದ್ಬಿಡ್ತಾನೆ. ದಾಸರಂತಾರೆ, ಋಣವೆಂಬ ಸೂತಕವು ಬಾಧಿಸುತ್ತಿದೆ ಕೇಳಿ. ಋಣ ದೊಡ್ಡ ಸೂತಕ, ಇದರಷ್ಟು ಮೈಲಿಗೆ ಇನ್ನೊಂದು ಇಲ್ಲಂತ. ಅದರಿಂದ ಹಿಂದಿನವರು ಸಾಲ ಮಾಡ್ಲಿಕ್ಕೆ ಹೆದರುತ್ತಿದ್ರು. ಈಗಿನವರಿಗೆ ಯಾವ ಮೈಲಿಗೆನೂ ಇಲ್ಲ, ಅದರಿಂದ ಇದು ಮೈಲಿಗೆ ಅಂತ ಅನ್ಕೊಂಡೇ ಇಲ್ಲ. ಆ ಸಾಲ ತಗೊಳ್ಳದೆ ಇದ್ರೆ ಮೈಲಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಜೀವನದ ಉದ್ದಕ್ಕೂ ಬರೀ ಸಾಲ ಮಾಡಿರ್ತಾರೆ. ಅದರಿಂದ ಸಾಯುವ ಮುನ್ನ ಎಲ್ಲ ಸಾಲವನ್ನು ಚುಕ್ತ ಮಾಡಬೇಕು. ಇಲ್ಲಿ ಮುಂದೊಂದು ಬರುತ್ತೆ, 6 ಗೋದಾನಗಳನ್ನು ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಒಂದು ಗೋದಾನ ಋಣಗೋದಾನ ಅಂತ. ಉತ್ಕ್ರಾಂತಿ ಕಾಲದ ಒಳಗೆ ಸಾಯುವ ಮುನ್ನ ತಿಳಿಯದೆ ಮಾಡಿದ ಸಾಲ ಪರಿಹಾರಕ್ಕಾಗಿ ಒಂದು ಗೋವನ್ನ ಕೃಷ್ಣಾರ್ಪಣ ಅಂತ ಬ್ರಾಹ್ಮಣರ ಹೆಸರಲ್ಲಿ ಕೊಟ್ಟರೆ, ಏನೋ ತಿಳಿಯದೆ ಸಣ್ಣ ಪುಟ್ಟ ಕೈ ಸಾಲ ಮಾಡಿದರೆ ಅದ್ರ ಪಾಪ ಪರಿಹಾರ ಆಗತ್ತಂತೆ. ಏನನ್ನೂ ಮಾಡದೆ ಪ್ರಾಣ ಬಿಟ್ಟು ಕಂಡಾಗೆ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡು ಕೊಟ್ಟವನ್ ತಲೆ ಮೇಲೆ ದೊಡ್ಡ ಬಂಡೆಯನ್ನು ಎಳೆದು ಸತ್ತ ಅಂತ ಆದರೆ
ಅವನಿಗೆ ಆ ನದಿಯಲ್ಲಿ ಮುಳುಗಿಸ್ತಾರೆ. ಅಷ್ಟೇ ಅಲ್ಲ, ಏವೈ ನ್ಯಾಸಾಪಹಾರಕ, ಏನೋ ಕಷ್ಟ ಕಾಲದಲ್ಲಿ ದುಡ್ಡಿರೋನ ಹತ್ರ ತಮ್ಮ ವಸ್ತುವನ್ನ ಇಟ್ಟು ಅಡ ಇಟ್ಟಿರ್ತಾರೆ, ಮಾರ್ಟ್ಗೇಜ್ ಅಂತ ನ್ಯಾಸ, ಅದನ್ನ ಇಟ್ಟಿರ್ತಾರೆ. ಅದನ್ನ ನ್ಯಾಸವನ್ನೇ ಅಪಹಾರ ಮಾಡ್ತಾರೆ. ನೀವು ಕೊಡಬೇಕಾದ ಬಡ್ಡಿಗೆ ಸರಿ ಹೋಯ್ತು, ನಿಮಗೆ ನಾವೇನು ಕೊಡಬೇಕಾದಿಲ್ಲ ಅಂತ ಇಟ್ಟ ಬಡ್ಡಿ ಕೊಡದೆ ಇಟ್ಟ ಪದಾರ್ಥವನ್ನೇ ನುಂಗು ಬಿಡ್ತಾರಲ್ಲ, ಅದು ನ್ಯಾಸಾಪಹಾರಕರು ಅಂತ ಅವರಲ್ಲಿ ಬೀಳ್ತಾರೆ. ವಿಶ್ವಾಸಘಾತಕತನ ಯಾರು ಮಾಡಿರ್ತಾರೆ, ನಂಬಿಕೆ ದ್ರೋಹ, ಅವರು ಬೀಳ್ತಾರೆ. ಉಣ್ಣುವ ಅನ್ನದಲ್ಲಿ ವಿಷವನ್ನ ಯಾರು ಹಾಕಿರ್ತಾರೆ, ಅವರು ಅಲ್ಲಿ ಬೀಳ್ತಾರೆ. ಒಬ್ಬ ಮನುಷ್ಯನಲ್ಲಿ ಬೇಕಾದಷ್ಟು ಗುಣ ಇರುತ್ತೆ, ಆದರೆ ನಮಗೆ ಅವನ ಗುಣಕ್ಕಿಂತ ದೋಷವೇ ಕಾಣುತ್ತೆ. ಆ ದೋಷವನ್ನ ಎತ್ತಾಡೋದು, ಯಾರು ಇನ್ನೊಬ್ಬರ ದೋಷವನ್ನ ಎತ್ತಾಡ್ತಾನೆ ಅವನಲ್ಲಿ ಬೀಳ್ತಾನಂತೆ. ದೋಷಗ್ರಾಹಿ ಗುಣಶ್ಲಾಘಿ ಗುಣವತ್ಸು ಸಮತ್ಸರ, ಗುಣವನ್ನ ಶ್ಲಾಘನೆ ಮಾಡಬೇಕು. ಯಾರಲ್ಲಾದ್ರೂ ಒಂದು ಒಳ್ಳೆ ಗುಣ ಇದ್ರೆ ಆ ಗುಣವನ್ನ ಶ್ಲಾಘನೆ ಮಾಡಬೇಕು. ಆ ಗುಣ ಇರುವ ಗುಣಿಯನ್ನು ಕಂಡು ಮಾತ್ಸರ್ಯ ಪಡುವವ ಅವನು ಬೀಳ್ತಾನೆ. ಅಷ್ಟೇ ಅಲ್ಲ, ನೀಚಾನುರಾಗಿಣೋ ಮೂಢ, ಅಯೋಗ್ಯರಲ್ಲಿ ಅನುರಾಗ, ನೀಚರಲ್ಲಿ ಅನುರಾಗ ಮಾಡತಕ್ಕಂಥದ್ದು, ಸಜ್ಜನರ ಸಹವಾಸದ ಬೆನ್ನು ಮಾಡಿರ್ತಕ್ಕಂಥವರು ಅವರೆಲ್ಲ ಬೀಳ್ತಾರೆ. ತೀರ್ಥ ಸಜ್ಜನ ಸತ್ಕರ್ಮ ಗುರುದೇವ ವಿನಿಂದಕಾ, ಪುರಾಣ ವೇದ ಮೀಮಾಂಸಾ ನ್ಯಾಯ ವೇದಾಂತ ದೂಷಕ. ತೀರ್ಥವನ್ನ ದೂಷಣೆ ಮಾಡ್ತಕ್ಕಂಥದ್ದು. ತೀರ್ಥ ಅಂದ್ರೆ ತಗೊಳ್ಳೋ ತೀರ್ಥ ಒಂದು ತೀರ್ಥ, ಇನ್ನೊಂದು ತೀರ್ಥಕ್ಷೇತ್ರಗಳನ್ನು ದೂಷಣೆ ಮಾಡೋದು. ಕೆಲವರು ಕಾಶಿಯೇ ಮೊದಲಾದ ಕಡೆ ಸ್ನಾನಕ್ಕೆ ಹೋಗಿ ಏನು ಗಲೀಜಪ್ಪ ನೀರು ಅಂತ ಅನ್ಕೊಳ್ಬಾರ್ದು. ನಿಮ್ಮ ಮನಸ್ಸು ಅಷ್ಟು ಗಲೀಜಾಗ್ಬಿಟ್ಟಿದೆ, ನಿಮ್ಗೆ ಅದಕ್ಕೆ ಕಾಣ್ತಾ ಇದೆ. ಅದು ತೀರ್ಥ, ಅದು ಬರೀ ಜಡವಾದ ಜಲವನ್ನ ನೋಡಿ ಮುಳುಗಬೇಡ, ಅದರಿಂದ ಏನು ಫಲ ಇಲ್ಲ. ಜಲದ ಅಭಿಮಾನಿ ದೇವತೆಯನ್ನು ಚಿಂತನೆ ಮಾಡಿ ಒಮ್ಮೆ ಮುಳುಗು, ಒಳಗಿನ ಕೊಳೆಯನ್ನೆಲ್ಲ ಕಳೆಯುವ ಜಲ ಅದು ಅಂತ ತಿಳಿಸ್ತಾ ಇದ್ದಾರೆ. ಇಂಥ ತೀರ್ಥಕ್ಷೇತ್ರಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು, ಸಜ್ಜನರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಮತ್ತೆ ಸತ್ಕರ್ಮವನ್ನ ನಿಂದನೆ ಮಾಡ್ತಕ್ಕಂಥದ್ದು, ಗುರುಗಳ ನಿಂದೆ ಮಾಡ್ತಕ್ಕಂಥದ್ದು, ದೇವರನ್ನ ನಿಂದೆ ಮಾಡ್ತಕ್ಕಂಥದ್ದು, ಪುರಾಣ ವೇದ ಮೀಮಾಂಸಾ ನ್ಯಾಯ ವೇದಾಂತ ಇದನ್ನೆಲ್ಲ ನಿಂದನೆ ಮಾಡುವವರು ಅಲ್ಲಿ ಬೀಳ್ತಾರೆ. ಅಷ್ಟೇ ಅಲ್ಲ, ನೋಡಿ ಎಂಥ ಸಾಮಾಜಿಕವಾದ ಕಳಕಳಿಯಿಂದ ಕೆಲವು ಮಾತನ್ನ ವೇದವ್ಯಾಸದೇವರು ಗ್ರಂಥಗಳಲ್ಲಿ ತಿಳಿಸ್ತಾರೆ. ಹರ್ಷಿತಂ ಹರ್ಷಿತ ದುಃಖಿತಂ ದೃಷ್ಟ್ವಾ ಹರ್ಷಿತೆ ದುಃಖದಾಯಕ, ದುಷ್ಟವಾಕ್ಯಸ್ಯ ವಕ್ತಾರೋ ದುಷ್ಟಚಿತ್ತಾಶ್ಚಯೇ ಸದಾ. ಯಾರಾದರೂ ದುಃಖದಲ್ಲಿದ್ದರೆ ಅವರ ದುಃಖದ ಒಳಗೆ ನಾವು ದುಃಖಿಗಳಾಗಿ ಭಾಗವಹಿಸಬೇಕಂತ. ಯಾರಾದರೂ ದುಃಖದಲ್ಲಿದ್ದರೆ ಅವ್ರು ನೋಡಿ ಕೆಲವರು ಸಂತೋಷ ಪಡ್ತಾರೆ. ಅಲ್ರಿ ಅವ್ರು ಅಷ್ಟು ಅಳ್ತಾ ಇದ್ದಾರೆ, ನೀವ್ಯಾಕೆ ಹೀಗಿದ್ದೀರಿ ನಗ್ತಾ ಇದ್ದೀರಲ್ಲ. ಅಲ್ಲ, ನಮ್ಮನ್ನು ಗೋಳೆಕೊಂಡ್ರೆ ದೇವ್ರು ಬಿಡ್ತಾನೆ ಆಚಾರ್ಯ ಅವ್ರನ್ನ, ಅದಕ್ಕೆ ದೇವ್ರು ಅವ್ರಿಗೆ ಹಾಗೆ ಮಾಡ್ದ. ಇವರೇ ಏನೋ ಶಾಪ ಕೊಟ್ಟು ಅವ್ರಿಗೆ ದುಃಖವನ್ನ ದೇವ್ರ ಕಡೆಯಿಂದ ಕೊಡಿಸ್ದವ್ರ ತರ ದುಃಖದಲ್ಲಿರೋರು ನೋಡಿ ಸಂತೋಷ ಪಡ್ತಾರಲ್ಲ, ಅವನು ನರಕಕ್ಕೆ ಬೀಳ್ತಾನೆ. ಯಾರಾದರೂ ಸಂತೋಷ ಪಡ್ತಿದ್ರೆ ನಾವು ದುಃಖ ಪಡಬಾರ್ದು. ಕೆಲವರು ಮನೆ ಮೇಲೆ ಮನೆ ಕಟ್ತಿರ್ತಾರೆ, ಅವ್ರು ನೋಡಿ ಪಕ್ಕದ ಮನೆಯವ್ರಿಗೆ ಹೊಟ್ಟೆ ಉರಿ, ನೋಡ್ರಿ ಏನ್ ಮನೆ ಕಟ್ತಾ ಇದ್ದಾನೆ ಏನಂತ ಅವನ್ ನೋಡಿ ಇವನು ಹೊಟ್ಟೆ ಉರ್ಕೊಳ್ಳೋದು, ಅದು ಮಾಡಬಾರ್ದು, ಅಲ್ಲಿ ನರಕಕ್ಕೆ ಬೀಳ್ತಾನಂತೆ. ಮತ್ತೆ ಕೆಲವರು ಯಾವಾಗ್ಲೂ ಕೆಟ್ಟ ಕೆಟ್ಟ ಮಾತೇ ಆಡ್ತಿರ್ತಾರೆ, ಒಳ್ಳೆ ಮಾತೇ ಬಾಯಲ್ಲಿ ಬರೋಲ್ಲ, ಬರೀ ಕೆಟ್ಟ ಮಾತು, ಬಾಯಿ ಬಿಟ್ರೆ ಕೆಟ್ಟ ಮಾತು. ಯಾವಾಗಲೂ ಒಳ್ಳೊಳ್ಳೆ ಮಾತನ್ನ ಆಡಬೇಕಂತೆ. ಅದು ಬಿಟ್ಟು ಕೆಟ್ಟ ಕೆಟ್ಟ ಮಾತನ್ನ ಯಾರು ಯಾವಾಗಲೂ ಆಡ್ತಿರ್ತಾರೆ, ಅವರ ಮನಸ್ಸಿನ ಒಳಗೆ ಕೆಟ್ಟ ಆಲೋಚನೆಗಳನ್ನ ಮಾಡ್ತಿರ್ತಾರೆ, ಅವರು ಬೀಳ್ತಾರೆ. ನ ಶೃಣ್ವಂತಿ ಹಿತಂ ವಾಕ್ಯಂ ಶಾಸ್ತ್ರ ವಾರ್ತಾಂ ಕದಾಪಿನಃ ಆತ್ಮ ಸಂಭಾವಿತ ಸ್ತಬ್ಧ ಮೂಢಾ ಪಂಡಿತ ಮಾನಿನಃ. ನ ಶೃಣ್ವಂತಿ ಹಿತಂ ವಾಕ್ಯಂ, ದೊಡ್ಡವರ ಮಾತನ್ನ ಕೇಳಬೇಕಂತ. ಯಾರು ದೊಡ್ಡವರ ಮಾತನ್ನ ಅಪಮಾನ ಮಾಡ್ತಾರೆ, ಪಾಪ ಎಷ್ಟೋ ಬಾರಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದೆರಡು ಒಳ್ಳೆ ಮಾತು ಹೇಳಬೇಕು ಅಂತ ಹೇಳ್ತಾರೆ. ಆ ಹೇಳೋ ಕಾಲಕ್ಕೆ ಕೇಳು, ನೀವು ಮಾಡೋದು ಬಿಡೋದು ಆಮೇಲೆ, ಹೇಳೋರ್ ಮುಂದೆ ಕೇಳ್ತಾ ಸುಮ್ಮನಿದ್ಬಿಟ್ರೆ ಅವ್ರಿಗೆ ಎಷ್ಟೋ ಖುಷಿ, ನಮ್ಮ ಮಗ ನನ್ನ ಮಾತಿಗೆ ವಿರುದ್ಧ ಆಡೋದೇ ಇಲ್ಲ ಅಂತ. ನೀವು ಕೆಲಸ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಅವ್ರು ಹೇಳೋ ಕಾಲಕ್ಕೆ ಕೆಲವರು ಮಾತಾಡಿ, ನೀವೇನು ನನಗೆ ಹೇಳಬೇಡಿ, ನೀವು ಸುಮ್ಮನಿದ್ಬಿಡಿ, ನಂಗೆಲ್ಲ ಗೊತ್ತು ಅಂತಿರ್ತಾರೆ. ಇವರು ನಾನ್ ಸ್ಟಾಪ್ ಆ ನದಿ ಒಳಗೆ ಮುಳುಗಿಬಿಡ್ತಾರಂತ. ಎಲ್ಲಿ ಇವರಿಗೆ ಬ್ರೇಕೇ ಇಲ್ಲ, ಸೀದಾ ನದಿ ಒಳಗೆ ಮುಳುಗಿಸ್ತಾರಂತ. ಎಂದೂ ಕೂಡ ದೊಡ್ಡವರ ಮಾತಿಗೆ ಮನ ನೋಯುವ ಹಾಗೆ ಮರಳಿ ಮಾತಾಡಬಾರದು. ಅವರ ಮಾತನ್ನ ಶೃಣ್ವಂತಿ ಕೇಳಬೇಕಂತ. ಆತ್ಮ ಸಂಭಾವಿತ ಸ್ತಬ್ಧ, ನಂಗೆ ಸಮ ಯಾರು ಅಂತ ತಿಳ್ಕೊಂಡಿರ್ತಾನೆ, ಸ್ವಯಂ ತನಗೆ ತಾನೇ ಪಂಡಿತ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ, ಅವನಲ್ಲಿ ಬೀಳ್ತಾನೆ.
ಏತೆ ಚಾನ್ಯೇ ಚ ಬಹವಃ ಪಾಪಿಷ್ಟಾ ಧರ್ಮ ವರ್ಜಿತಾ ಗಚ್ಚಂತಿ ಯಮ ಮಾರ್ಗೇ ಹೀರೋಧಮಾನ ದಿವಾನಿಶಂ. ಹಗಲು ರಾತ್ರಿ ಅನ್ನದೇ ಈ ದಕ್ಷಿಣದ ದಿಕ್ಕಿನ ಈ ಮಾರ್ಗದಲ್ಲಿ ಇಂಥ ಪಾಪಿಗಳು ಅಳುತ್ತಾ ಕರಿತಾ ಹೋಗ್ತಾ ಇರ್ತಾರೆ. ಯಮದೂತೈ ತಾಡ್ಯಮಾನ ಯಾಂತಿ ವೈತರಣೀಂ ಪ್ರತಿ ತಸ್ಯಾಂ ಪತಂತಿ ಯೇ ಪಾಪಾನ್ ತಾನಹಂ ಕಥಯಾಮಿ ತೇ. ಮತ್ತೆ ಇನ್ಯಾರ್ಯಾರು ಬೀಳ್ತಾರೆ ಅದನ್ನು ಹೇಳ್ತೇನೆ ಕೇಳು. ಮಾತರಂ ಏವ ಮನ್ಯಂತೆ ಪಿತರಂ ಗುರುಮೇವ ಚ ಆಚಾರ್ಯಂ ಚಾಪಿ ಪೂಜ್ಯಂಚ ತಸ್ಯಾಂ ಮಜ್ಜಂತಿ ತೇ ನರಾಃ. ತಾಯಿಯನ್ನ ಬೈದವ, ದಾಸರು ಹೇಳ್ತಾರೆ ಒಂದು ಹಾಡಲ್ಲಿ, ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ, ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ. ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ ಅಂಥೇಳಿ ತುಂಬ ನುಡಿಗಳನ್ನು ಮಾಡ್ತಾ ನಾಯಿ ಇಂದ್ರಿ ಯಾರು ಅಂತ ಹೇಳ್ತಾರೆ. ಹೆತ್ತ ತಾಯಿಯ ನಿಂದಿಸುವ ನಾಯಿ ಅಂತ. ಹೆತ್ತ ತಾಯಿಯನ್ನು ಯಾರಾದರೂ ಬೈತಾನೆ ಅವನಟ್ಟು ದೊಡ್ಡ ನಾಯಿ ಜಗತ್ತಲ್ಲೇ ಇಲ್ಲ. ತಾಯಿಗೆ ನಮ್ಮಲ್ಲಿ ಅತಿ ಎತ್ತರದ ಸ್ಥಾನವನ್ನು ಕೊಟ್ಟಿದೆ. ಆ ತಾಯಿಯನ್ನು ಏನಾದರೂ ಅಪ್ಪಿ ತಪ್ಪಿ ಒಂದು ಮಾತಂದ್ರೋ ಅಲ್ಲಿ ಬಿದ್ದು ಬಿಡ್ತಾನೆ. ಪಿತರಂ ಗುರುಮೇವಚ, ತಂದೆ ತಾಯಿಗಳು ಯಾಕೆಂದ್ರೆ ದೊಡ್ಡ ಅಧಿಷ್ಠಾನ, ಕಣ್ಣಿಗೆ ಕಾಣುವ ದೇವತೆಗಳಂತೆ. ಶಾಸ್ತ್ರದಲ್ಲಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ವರ್ಣನೆ ಮಾಡ್ತಾ ತಾಯಿ ತಂದೆಗಳು ಭಗವಂತನನ್ನ ಕಾಣಲಿಕ್ಕೆ ಉತ್ತಮ ಪ್ರತಿಮೆಗಳು. ಆ ಪ್ರತಿಮೆಗಳಿಗೆ ಅವಮಾನ ಮಾಡಿ ಬೇಕಾದಷ್ಟು ಅಭಿಷೇಕ ಪಂಚಾಮೃತ ಬೇಕಾದ ಮಾಡಿ ಏನು ಪ್ರಯೋಜನ? ಕೆಲವರು ದೇವಸ್ಥಾನಗಳಲ್ಲಿ ಬೇಕಾದಷ್ಟು ಸೇವಾದಿಗಳನ್ನು ಕೊಟ್ಟಿರ್ತಾರೆ. ಮನೆಯಲ್ಲಿ ಮುದುಕರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಮಾತ್ರೆ ಕೊಡಿಸ್ಲಿಕ್ಕೆ ಔಷಧಿ ಕೊಡ್ಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ. ತಂದೆ ತಾಯಿ ಬದುಕಿರೋ ತನಕ ದೊಡ್ಡ ಸೇವಾ ಅದು ಮಾಡಲೇಬೇಕು. ಅಲ್ಲಿವರೆಗೂ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಚಾರ್ಯ ಮಧ್ವರು ಆಶ್ರಮ ಸ್ವೀಕಾರ ಮಾಡುವ ಮುನ್ನ ಅವರ ತಂದೆಗಳು ಹೇಳ್ತಾರೆ, ನನ್ನ ತಂದೆ ತಾಯಿಗಳ ಸೇವೆಗಿಂತ ಮತ್ತಿನ್ನೊಂದೇನಿದೆ ಅಂತ. ಅದಕ್ಕೆ ಆಚಾರ್ಯರು ಸಮ್ಮತಿ ಸೂಚಿಸಿ ವಿಷ್ಣು ತೀರ್ಥರ ಅವತಾರ ಆಗುವ ತನಕ ಅವರ ಆಶ್ರಮವನ್ನು ಸ್ವೀಕಾರ ಮಾಡದೆ, ವಿಷ್ಣು ತೀರ್ಥರು ಅವತಾರ ಮಾಡಿದ ನಂತರ ಆಶ್ರಮ ಸ್ವೀಕಾರ ಮಾಡಿದ್ದನ್ನು ನೋಡೋದಾದರೆ ತಂದೆ ತಾಯಿಗಳ ಸೇವಾ ಎಷ್ಟು ಮಹತ್ವ. ಪುಂಡಲೀಕ ನಾಮಕ ಭಕ್ತ ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಅವನು ಯಾವ ಸಾಧನೆ ಮಾಡಿದ್ದು ಹೇಳಲೇ ಇಲ್ಲ. ಅವನ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದಾನೆ. ಅವನ ಸೇವೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಹೆಂಡತಿ ಇದು ನಮ್ಮ ಆಯ್ಕೆ, ಬೇಕಾದ್ರೆ ಮಾಡ್ಕೋಬಹುದು, ಬೇಡದಿದ್ರೆ ಬಿಡ್ಬೋದು. ತಾಯಿ ಆಯ್ಕೆ ಇಲ್ಲ, ಭಗವಂತ ಕೊಟ್ಟದ್ದು. ತಂದೆ ಆಯ್ಕೆ ಇಲ್ಲ, ಭಗವಂತ ಕೊಟ್ಟದ್ದು. ಭಗವಂತ ಕೊಟ್ಟ ಎರಡು ಅಧಿಷ್ಠಾನ, ಭಗವಂತನ ಪೂಜೆಗೆ ದೊಡ್ಡ ಪ್ರತಿಮೆ, ಚೇತನ ಪ್ರತಿಮೆ ತಂದೆ ತಾಯಿಗಳು. ಆ ತಂದೆ ತಾಯಿಗಳ ಒಳಗಿರುವ ಭಗವಂತನನ್ನ ಆದರದಿಂದ, ಗೌರವದಿಂದ, ಪ್ರೀತಿ ವಿಶ್ವಾಸದಿಂದ, ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನೆ. ಇವನ ಶ್ರದ್ಧೆಗೆ ಮೆಚ್ಚಿ ಭಗವಂತ ಮನೆ ಬಾಗಿಲಿಗೆ ತಾನೇ ಅಂದ, ಪುಂಡಲೀಕ ಅಂದ. ಇವನಂದ ಏನ್ ಬಂದಿ ಎಂದ. ಇಲ್ಲ ನಿಂಗೆ ದರ್ಶನ ಕೊಡ್ಲಿಕ್ಕೆ ಬಂದಿದ್ದೀನಿ ಎಂದ. ಪುಂಡಲೀಕ ಅಂದ ನಂಗೆ ಟೈಮ್ ಇಲ್ಲ ಅಂದ. ನಮ್ಮಪ್ಪನ ಪಾದ ನಮ್ಮಮ್ಮನ ಪಾದ ಸೇವೆ ಮಾಡ್ತಿದ್ದೀನಿ, ನೀನೇ ಬಂದಿದೀಯಾ ಅಂದಮೇಲೆ ನಿಂತಿರ್ತೀಯ ಅಂತ ಒಂದು ಇಟ್ಟಿಗೆ ಹಾಕಿದ್ದಾನಂತೆ. ಕಟಿಯಲ್ಲಿ ಕರವಿಟ್ಟನು ಪಂಡರೀರಾಯ, ಕಟಿಯಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಇಟ್ಟಿಗೆ ಮೇಲೆ ನಿಂತ್ಬಿಟ್ಟ ಮೇಲೆ ಕೃಷ್ಣ ಪರಮಾತ್ಮ ನಿಂತಂತೆ. ನೀವು ತಂದೆ ತಾಯಿಗಳ ಶ್ರದ್ಧೆಯಿಂದ ಸೇವೆ ಮಾಡಿದ್ರಿ ಅಂತಾದರೆ ಎಲ್ಲ ಸಂಪತ್ತು ತಾನೇ ಬರುತ್ತೆ, ದೇವರ ದಯವೇ ಆಗತ್ತಂತೆ. ಅದನ್ನು ಬಿಟ್ಟು ತಾಯಿಯನ್ನು ತಂದೆಯನ್ನು ಮಾತರಂ ಏವ ಮನ್ಯಂತೆ ಪಿತರಂ ಗುರುಮೇವಚ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಗುರುಗಳನ್ನಾಗಲಿ ಅವಮಾನ ಮಾಡಿದ ಅಂತಾದರೆ, ವೇದ ಪಾಠ ಹೇಳಿಕೊಟ್ಟಂತಹ ಆಚಾರ್ಯರನ್ನ, ನಮಗೆ ಆಚಾರ್ಯರೇ ಆಗಬೇಕು, ಪಾಠ ಹೇಳಿಕೊಟ್ಟವರೇ ಆಗಬೇಕು, ತಾಯಿನೇ ಆಗಬೇಕು, ತಂದೆನೇ ಆಗಬೇಕು ಅಂತಿಲ್ಲ. ನಿಮಗಿಂತ ಪೂಜ್ಯರು ಅಂತಾದರೆ ಯಾವ ಕಾರಣಕ್ಕೂ ನಿಮ್ಮಿಂದ ಅವರಿಗೆ ಅವಮಾನ ಆಗಬಾರದು. ನಿಮಗಿಂತ ಪೂಜ್ಯರು ಅಂತಾದರೆ ಅವರಿಗೆ ಪೂಜನೆ ಮಾಡಲಿಲ್ಲ, ಅವರ ಗೌರವವನ್ನು ಸಲ್ಲಿಸಲಿಲ್ಲ ಅಂದರೆ ತಸ್ಯಾಂತೆ ಮಜ್ಜಂತಿ, ಆ ನದಿಯ ಒಳಗೆ ವೈತರಣಿ, ಕೀವಿನ ನದಿಯ ಒಳಗೆ ಆ ಜೀವನನ್ನು ಮುಳುಗಿಸ್ತಾರಂತೆ. ನೋಡಿ ಇನ್ನೊಂದು ಮಾತು ಮುಂದೆ ಹೇಳ್ತಾರೆ, ಪತಿವ್ರತಾಂ ಸಾಧುಶೀಲಾಂ ಕುಲೀನಾಂ ವಿನಯಾನ್ವಿತಾಂ ಸ್ತ್ರೀಯಂ ತ್ಯಜಂತಿಯೇ ದ್ವೇಷಾತ್ ವೈತರಣ್ಯಂ ಪತಂತಿತೆ. ಒಳ್ಳೆ ಹೆಣ್ಣು ಮಗಳು ಪಾಪ,
ಒಳ್ಳೆ ಗಂಡನಿಗೆ ಅನುಸರಿಸಿಕೊಂಡಿರ್ತಾಳೆ, ಒಳ್ಳೆ ವಿನಯ ವಿಧೇಯತೆಯಿಂದ ಇರ್ತಾಳೆ, ಸಾಧು ಸ್ವಭಾವದವಳಾಗಿರ್ತಾಳೆ, ಉತ್ತಮ ಕುಲದವಳಾಗಿರ್ತಾಳೆ. ಏನೋ ವರದಕ್ಷಿಣೆ ಕೊಡಲಿಲ್ಲ ಅಂತ ಅವಳನ್ನೇನಾದರೂ ಬಿಟ್ರೋ ನಾನ್ ಸ್ಟಾಪ್ ನದಿ ಒಳಗೆ ಮುಳುಗಿಸ್ಬಿಡ್ತಾರಂತೆ. ಯಾವ ಕಾರಣಕ್ಕೂ ಕುಲೀನಳಾದ ಉತ್ತಮ ಹೆಣ್ಣು ಮಗಳ ಕಣ್ಣಲ್ಲಿ ನೀರು ತರಿಸಿದ್ರಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣು ಮಕ್ಕಳು ಆನಂದದಿಂದ ಮನೇಲಿ ಓಡಾಡ್ಕೊಂಡಿರ್ಬೇಕಂತೆ, ಅವರ ಕಣ್ಣಲ್ಲಿ ನೀರು ತರಿಸಬಾರ್ದು. ಅದರೊಳಗೂ ಉತ್ತಮ ಸ್ತ್ರೀಯರಾದ್ರಂತೂ ಮುಗಿದೇ ಹೋಯ್ತು. ಪತಿವ್ರತಾಂ ಸಾಧುಶೀಲಾಂ ಕುಲೀನಾಂ ವಿನಯಾನ್ವಿತಾಂ ಸ್ತ್ರೀಯಂ ತ್ಯಜಂತಿಯೇ ದ್ವೇಷಾತ್. ಕೆಲವ್ರಿಗೆ ಏನೋ ಒಂದು ದ್ವೇಷ, ಯಾಕೆಂದ್ರೆ ತಾವು ಮೊದಲೇ ಯಾವುದೋ ಹುಡುಗಿನ ನೋಡ್ಕೊಂಡಿರ್ತಾರೆ, ಆ ಹುಡುಗಿ ಆಗಿರಲ್ಲ, ಅಮ್ಮ ಯಾವುದೋ ಹೇಳಿದ್ಲು ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಆ ಹಳೆ ಹುಡುಗಿ ಮೇಲೆ ಮನಸ್ಸಿಟ್ಕೊಂಡು ದ್ವೇಷದಿಂದ ಎಲ್ಲ ರೀತಿಯಿಂದ ಉತ್ತಮಳಾಗಿದ್ರು ಕುಲೀನಳಾದ ಸ್ತ್ರೀಯನ್ನ ದ್ವೇಷದಿಂದ ಬಿಟ್ಟ ಅಂತಾದರೆ ಅವನು ಆ ವೈತರಣಿ ನದಿ ಒಳಗೆ ಬೀಳ್ತಾನಂತೆ. ಸತಾಂಗುಣ ಸಹಸ್ರೇಶು ದೋಷಾನಾರೋಪಯಂತಿಯೇ ತೇಷಾಂ ಅವಜ್ಞ ಕುರುವಂತಿ ವೈತರಣ್ಯಾಂ ಪತಂತಿತೆ. ಸತ್ಪುರುಷರಲ್ಲಿ ಒಳ್ಳೊಳ್ಳೆ ತುಂಬ ಗುಣ ಇರುತ್ತೆ. ಆ ಗುಣಗಳೆಲ್ಲ ಮರೆಮಾಚುವ ಹಾಗೆ ಅವರಲ್ಲಿರುವ ಒಂದು ಸಣ್ಣ ಅವಗುಣವನ್ನ ಎತ್ತಿ ಆಡಿದ ಅಂತಾದರೆ ಅವನ ನರಕದಲ್ಲಿ ಬೀಳ್ತಾನೆ. ಈಗ ಜಗತ್ತಲ್ಲಿರುವ ಎಲ್ಲ ಜನರ ಒಳಗೆ ಒಂದಲ್ಲ ಒಂದು ದೋಷ ಇರುತ್ತೆ. ದೋಷ ಇಲ್ಲದೆ ಇರೋರು ಯಾರಿಲ್ಲೇ ಇಲ್ಲ. ಹಾಗೆ ದೋಷ ಇಲ್ಲದವ ಅಂತಿದ್ರೆ ಅದು ನಾರಾಯಣ ಒಬ್ಬನೇ. ನಾರಾಯಣಂ ಗುಣೈಸ್ಸರ್ವೈಹಿ ರುದೀರ್ಣಂ ದೋಷವರ್ಜಿತಂ. ಅವನನ್ನು ಬಿಟ್ಟರೆ ಮಿಕ್ಕ ಎಲ್ಲರಲ್ಲಿಯೂ ಒಂದಲ್ಲ ಒಂದು ದೋಷ ಇದೆ. ಹಾಗಾಗಿ ಸಜ್ಜನರನ್ನು ನೀವು ಕಂಡಾಗ ಅವರಲ್ಲಿರುವ ಗುಣವನ್ನು ಮಾತ್ರ ಗ್ರಹಣ ಮಾಡಿ. ಅಂತೆವಾಸಿಯಾದ ಶಿಷ್ಯನಿಗೆ, ತನ್ನ ವಿದ್ಯೆ ಮುಗಿಸಿಕೊಂಡು ಹೊರಟ ಶಿಷ್ಯನಿಗೆ ಗುರುಗಳು ಹೇಳ್ತಾರೆ, ನೋಡಪ್ಪ, ನಮ್ಮ ಮನೇಲಿ ನೀನು ತುಂಬ ವರ್ಷದಿಂದ ಇದ್ದು ಪಾಠವನ್ನ ಕಲ್ತಿದ್ದೀಯ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆಯ ಸಾಂಸಾರಿಕ ಜೀವನದಲ್ಲಿ ನಾನು ನಡೆದುಕೊಳ್ಳುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿರಬಹುದು. ನಿನ್ನ ಕಣ್ಣಿಗೆ ನನ್ನ ನಡತೆಯ ಒಳಗೆ ಏನಾದರೂ ಕೆಟ್ಟದ್ದನ್ನ ಕಂಡಿದ್ರೆ ಅದನ್ನ ನಿನ್ನ ಜೀವನದಲ್ಲಿ ನೀನು ಇಂಪ್ಲಿಮೆಂಟ್ ಮಾಡ್ಕೋಬೇಡ. ನೋ ಇತರಾಣಿ ಯಾನ್ಯಸ್ಮಾಕಗುಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ನಾನೇನಾದರೂ ಸತ್ಕರ್ಮವನ್ನ ಮಾಡಿದರೆ, ಒಳ್ಳೆ ಬಿಹೇವಿಯರ್ ಅನ್ನ ನಿನಗೆ ಕಾಣುವ ಹಾಗೆ ನಾನು ಜೀವನದಲ್ಲಿ ನಡೆಸಿದ್ರೆ ಅದನ್ನು ಮಾತ್ರ ನೀನು ನಿನ್ನ ಜೀವನದ ಒಳಗೆ ನಮ್ಮ ಗುರುಗಳು ಮಾಡ್ತಿದ್ರು ಅಂತ ಅನುಸರಿಸಿಕೋ. ನೋ ಇತರಾಣಿ, ಏನಾದರೂ ದುರ್ನಡತೆಗಳು ಏನಾದರೂ ಕಣ್ ಬಿದ್ದಿದ್ರೆ ನಿನಗೆ ಅದನ್ನ ನೀನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಡ. ಮತ್ತು ಹಾಗೆ ಹೇಳೂ ಬೇಡ. ಅಯ್ಯೋ, ಅವ್ರು ನಮ್ಮ ಗುರುಗಳು, ಅವ್ರ ಬುದ್ಧಿ ನಂಗೆ ಗೊತ್ತಿಲ್ವೇ ಅಂತ ಶುರು ಮಾಡಿಬಿಡ್ತಾರೆ ಕೆಲವರು. ಅವ್ರ ಬುದ್ಧಿ ನಿಮಗೆ ಗೊತ್ತಿದ್ರು ಆ ದುರ್ಬುದ್ಧಿಯನ್ನ ಹೇಳಲಿಕ್ಕೆ ಹೋಗಬೇಡಿ. ಅವರಿಂದ ಕಲಿತ ಗುಣಗಳು ಸಾಕಷ್ಟು ಇರುವಾಗ ಅದನ್ನ ಜೀವನದಲ್ಲಿ ಅರಗಿಸಿಕೊಳ್ಳುವ ಯೋಗ್ಯತೆ ಇಲ್ಲದಿರುವಾಗ ಇನ್ನೊಬ್ಬರ ದೋಷವನ್ನ ಎಂದೂ ಎತ್ತಾಡಬಾರ್ದು. ಯಾರಾದರೂ ಗುರುಗಳೋ, ಪೂಜ್ಯರೋ, ತಂದೆಯೋ, ತಾಯಿಯೋ, ಹಿರಿಯರೋ ಅವರ ಅವಗುಣಗಳನ್ನೇನಾದರೂ ಎತ್ತಾಡಿದ್ರಿ, ಸಾವಿರ ಗುಣಗಳನ್ನ ಬದಿಗೆ ಸರಿಸಿ ಒಂದು ಸಣ್ಣ ದೋಷವನ್ನ ಎತ್ತಾಡಿದ್ರಿ ಅಂತಾದ್ರೆ ನರಕದಲ್ಲಿ ಬೀಳ್ತಾರೆ. ನಮ್ಮ ಹಿರಿಯರು ಅದಕ್ಕೆ ಒಂದು ಗಾದೆ ಮಾಡಿದ್ದಾರೆ ನೋಡಿ, ಮಾಡೋರ್ ಪಾಪ ಆಡೋರ್ ಬಾಯಲ್ಲಿ ಅಂತ. ಯಾರೋ ಪಾಪ ಮಾಡಿರ್ತಾರೆ, ನೀವು ಅದನ್ನು ಅಂದು ನೀವು ಆ ಪಾಪಕ್ಕೆ ಗುರಿ ಆಗ್ತೀರಿ. ಅದರಿಂದ ಸತಾಂಗುಣ ಸಹಸ್ರೇಶು ದೋನಾನ್ ಆರೋಪಯಂತಿತೆ ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥನ್ನ ದದಾತಿಯ ಆಹು ಏನಾಸ್ತಿಯೋ ಬ್ರೂಯಾತ್ ತವಾಯೋಶ್ಚ ಸಂತತಂ. ಇನ್ನೂ ಒಂದು ವಿಶೇಷ ಹೇಳ್ತಾರೆ, ಬ್ರಾಹ್ಮಣರನ್ನ ಮನೆಗೆ ಕರೆದು, ನಾಳೆ ಇಷ್ಟೊತ್ತಿಗೆ ಬಂದ್ಬಿಡಿ, ನಿಮಗೇನೋ ದಾನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಏನೋ ದಾನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರೆ ಪರವಾಗಿಲ್ಲ. ಕೆಲವರು ಬಾಯಿ ಬಿಟ್ಟೇ ಹೇಳ್ತಾರೆ, ಆಚಾರ್ಯ ನೀವು ನಾಳೆ ಬರಬೇಕು, ನಿಮ್ಗೊಂದು ಭೂದಾನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಅವನು ಬ್ರಾಹ್ಮಣ ಏನೋ 20-30 ಕೊಡ್ಬೋದು, ಇಲ್ಲ 10/20 ಕೊಟ್ಟರು ಪರವಾಗಿಲ್ಲ ಅನ್ಕೊಂಡು ಅವನೇನೋ ಪಾಪ ಬಹಳ ಆಸೆ ಇಟ್ಕೊಂಡು ಬಂದಿರ್ತಾನೆ. ಭೂದಾನ ಅಂದ್ರೆ ಎಷ್ಟೇ ಮಿನಿಮಮ್ ಭೂಮಿ ಕೊಟ್ಟರು ಕೂಡ ನನ್ನ ಪೂರ್ತಿಗೆ ನಾನು ಮನೆ ಕಟ್ಕೋಬಹುದು ಅಂತ ಅವನು ಎಲ್ಲೋ ಬಹಳ ದೂರದಿಂದ ಓದ್ಕೊಂಡು ಬ್ರಾಹ್ಮಣ ಬರ್ತಾನೆ. ನೀವು ಅವನು ಬಂದಾಗ ಅವನು ಕೂಡಿಸಿ ಒಂದು ತಟ್ಟೆ ಒಳಗೆ ಒಂದಷ್ಟು ಮಣ್ಣು ಹಾಕಿ ಅದ್ರ ಮೇಲೆ ಒಂದು ₹5 ದಕ್ಷಿಣೆ ಇಟ್ಟು, ತಗೊಳ್ಳಿ ಆಚಾರ್ಯ ಭೂದಾನ. ಭೂಮಿ ಅಂದ್ರೇನು? ಮಣ್ಣು. ಅದನ್ನೇ ಇಟ್ಕೊಟ್ಟಿದ್ದೀನಿ ಅಂತ ಗೋದಾನ ಭೂದಾನ ಅಂತ ಹಿಂಗೆಲ್ಲ ಇವೆಲ್ಲ ಪ್ರತ್ಯಾಮ್ನಾಯಗಳು ಹೊರಟು ಬಿಟ್ಟಿವೆ.
ಕೆಲವರು ಭೂದಾನ ಅಂತ 10, 20, 50, 100, 1000 ಇಟ್ಬಿಡ್ತಾರೆ. 1000 ರೂಪಾಯಿಗೆ ಭೂಮಿ ಮೇಲೆ ಎಲ್ಲಿ ಸೈಟ್ ಸಿಗುತ್ತೆ? ಆದ್ರೆ ಅದ್ರ ಹೆಸರೇನು ಭೂದಾನ. ಗೋದಾನ ಅಂತ 20, 50 ಇಟ್ಟಿರ್ತಾರೆ. ದಾನಕ್ಕೆ ಗೋ, ಅದು ಜೀವೋ ಗೋ ಆಗತ್ತೆ ವಿನ ಗೋ ಅಂತೂ ಎಲ್ಲೂ ಬರಲ್ಲ. ಎಲ್ಲಿ ನಿಮಗೆ ಸಿಗುತ್ತೆ? ಬ್ರಾಹ್ಮಣರನ್ನ ಮನೆಗೆ ಕರೆದು ಇಂಥದ್ದು ಕೊಡ್ತೇನೆ ಅಂತ ಹೇಳಿ ಕರೆದು ಬಂದಾಗ ನಾಸ್ತಿ ಇತಿ ಯೋ ಬ್ರೂಯಾತ್, ಯಥಾಶ್ರುತಂ ಏನು ಹೇಳಿದ್ನೋ ಅದನ್ನೇ ಕೊಡ್ಬೇಕು, ಅದನ್ನ ಇಲ್ದೇನೆ ಹೇಳಬಾರ್ದು. ಅವ್ರೇನು ಬ್ರಾಹ್ಮಣರೇ ನಿಮ್ಮ ಮನೆಗೆ ಬಂದು ಕೇಳಿಲ್ಲ, ನೀವಾಗ ನೀವೇ ಕರೆದದ್ದು, ನೀವಾಗ ನೀವೇ ಇಂಥದ್ದು ಕೊಡ್ತೇನೆ ಅಂತ ಅಂದದ್ದು. ಅಂದಮೇಲೆ ಕೊಡ್ಲೇಬೇಕು. ಕೃಷ್ಣ ಪರಮಾತ್ಮ ವಾಮನನಾಗಿ ಬಂದವ ಸುಮ್ಮನೆ ಬಂದ, ಅವನೇನು ಕೇಳಲಿಲ್ಲ ದಾನ ಕೊಡು ಅಂತ, ಅವನೇನು ಬಂದಿಲ್ಲ, ಸೀದಾ ಬಂದ್ರೆ ಈ ಬಲಿ ಹೋಮ ಮಾಡ್ತಿದ್ದವ ಅವನು ನೋಡಿ ಇವನೇ ಎದ್ದು ಬಂದ. ಬಲಿಯೇ ಎದ್ದು ಬಂದು ಅವನ ಕಾಲು ತೊಳೆದು ಅಂದ, ನೀವು ಬ್ರಾಹ್ಮಣರು. ಸಾಮಾನ್ಯ ಬ್ರಾಹ್ಮಣರು ಅಂದ್ರೆ ಬೇಡವ್ರಿಗೆ ಬ್ರಾಹ್ಮಣರು ಅಂತ ಹೆಸರು. ಅವ್ರು ಯಾವಾಗ್ಲೂ ಏನೋ ಕೇಳಲಿಕ್ಕೆ ಬಂದಿರ್ತಾರೆ. ನೀನು ಕೇಳಲಿಕ್ಕೆ ಬಂದಿದ್ಯಾ ಅಂತ ಅನ್ಕೊಳ್ತೇನೆ. ಏನ್ ಬೇಕು ಕೇಳು, ನೀನು ಏನ್ ಕೇಳಿದ್ರು ಕೊಡ್ತೇನೆ ಅಂದ. ಕೃಷ್ಣ ಅಂದ, ವಾಮನ ಅಂದ, ನಂಗೇನ್ ಬೇಕಪ್ಪ, ನೀನು ನಿಮ್ಮ ತಾತ ನಿಮ್ಮ ಮುತ್ತಾತ ನಿಮ್ಮ ಫ್ಯಾಮಿಲಿನೇ ಹೀಗೆ, ಬ್ರಾಹ್ಮಣರು ಬಂದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ ಅಂದು ಫ್ಯಾಮಿಲಿ ನಿಮ್ಮದು ಅಂತ ಹೇಳಿ ಎಲ್ಲ ಮಾತಿನ ಮೋಡಿ ಮಾಡಿ ಕಡೆಗೆ ಭಗವಂತ ಅಂದ, ನಂಗಿನ್ನೇನ್ ಬೇಡ, 3 ಹೆಜ್ಜೆ ಭೂಮಿ ಕೊಡು ಅಂದ. ಇವನು ಬೈದ, ತ್ವಂ ಬಾಲಿಶೋ ಬಾಲಿಶಮತಿ, ನೀನು ವಾಚಾತೆ ವೃದ್ಧ ಸಮ್ಮತ, ಒಳ್ಳೆ ಮುದುಕರಂತೆ ಮಾತಾಡ್ತೀಯ, ನೋಡಿದ್ರೆ ಬಾಲಕ. ಚಕ್ರವರ್ತಿ ಸಪ್ತದ್ವೀಪಕ್ಕೆ ಒಬ್ಬನೇ ಅಧಿಪತಿಯಾದ ಬಲಿಚಕ್ರವರ್ತಿಯ ಮುಂದೆ ನಿಂತು 3 ಹೆಜ್ಜೆ ಭೂಮಿ ಕೇಳ್ತೀಯ. ಕೇಳಿದ್ ನೀೇನೋ ಸರಿ, ಕೊಟ್ರೆ ನಂಗ ಅವಮಾನ. ನನ್ನ ಸಂಪ್ರದಾಯ ಏನಂದ್ರೆ, ನಾನು ಯಾರಿಗೆ ದಾನ ಕೊಡ್ತೇನೆ ಅವನು ಮುಂದೆ ಇನ್ಯಾರ ಹತ್ರ ದಾನ ಕೇಳಬಾರ್ದು, ಅವನೇ ಇನ್ನೊಬ್ಬರಿಗೆ ದಾನ ಕೊಡುವಷ್ಟು ದಾನ ಕೊಡುವವ ನಾನು. ಒಂದು ಕೆಲಸ ಮಾಡು, ಸ್ಪೀಡಾಗಿ ಮನೆಗೆ ಹೋಗು, ನಿಮ್ಮ ಅಪ್ಪ ಅಮ್ಮನ ಕೇಳು, ಬಲಿಚಕ್ರವರ್ತಿ ಮುಂದೆ ನಿಂತಿದ್ದೇನೆ, ಬಲಿಚಕ್ರವರ್ತಿ ಬ್ಲಾಂಕ್ ಚೆಕ್ ಸೈನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ, ಎಷ್ಟು ಕೇಳಲಿ ಅಂತ ಕೇಳ್ಕೊಂಡು ಬಾ ಅಂದ. ವಾಮನ ಅಂದ, ನಂಗೆ ಯಾರಿಲ್ಲ, ನಾನು ಬಂದಿದ್ದೀನಿ, ನೀ ಕೊಡೋದಿದ್ರೆ 3 ಹೆಜ್ಜೆ ಭೂಮಿ ಕೊಡು. ಯಾರು 3ರಿಂದ ತೃಪ್ತಿ ಆಗೋಲ್ಲ, 100ರಿಂದಲೂ ದ್ವೀಪೇನಾಪಿನ ಪೂರ್ಯತೆ, ಅವನಿಗೆ ದ್ವೀಪವನ್ನು ಕೊಟ್ಟರು ತೃಪ್ತಿ ಆಗೋಲ್ಲ. ತೃಪ್ತಿ ಅನ್ನೋದು ಕೊಡುವ ವಸ್ತುವಿನ ಒಳಗೆ ಇರೋಲ್ಲ, ತಗೊಳ್ಳುವ ಬ್ರಾಹ್ಮಣನ ಹೃದಯದ ಒಳಗೆ ಇದ್ರೆ ಇರಬೇಕಷ್ಟೆ. ಅವನಿಗಿದ್ರೆ ಅದು ಮುಂದೆ ಕಾಣುತ್ತೆ, ಇಲ್ದೇ ಇರಲಿಲ್ಲ. ಆದ್ರಿಂದ ನಂಗೆ ತೃಪ್ತಿ ಇದೆ, ಕೊಡೋದಿದ್ರೆ 3 ಹೆಜ್ಜೆ ಕೊಡು ಅಂದ. ಕಡೆಗೆ ಕೊಡ್ಲಿಕ್ಕೆ ಶುರು ಮಾಡ್ದ. ವಿಂಧ್ಯಾವಳಿಯಿಂದ ಅವ ಹೆಂಡತಿ, ಅವಳು ಯಾವಾಗಲೂ ಮಂತ್ರಾಕ್ಷತೆ ಗಿಂಡಿ, ಮಂತ್ರಾಕ್ಷತೆ ತುಳಸಿ ಇಟ್ಕೊಂಡು ನಿಂತಿರ್ತಿದ್ಲು. ಅವಳು ಬೇರೆ ಇನ್ನೆಲ್ಲಿಗೂ ಕರೀತಿರ್, ದಾನ ಕೊಡೋ ಟೈಮಲ್ಲಿ ಕರೀತಿದ್ದ. ಸರಿ ಮಂತ್ರಾಕ್ಷತೆ ಇರುತ್ತಂದ್ಲು, ಇವನು ಕೊಟ್ಟೇ ಬಿಟ್ಟ 3 ಹೆಜ್ಜೆ ಭೂಮಿ. ಭಗವಂತ ಅಂದ, ಕೊಟ್ಟಾಯ್ತಲ್ಲ ಪಕ್ಕಕ್ಕೆ ಬಾ ಅಂದ. ಕೊಟ್ಟವ್ರಿಗೇನು ಕೆಲಸ, ತಗೊಳ್ಳೋನ್ ನಂದೇ ಕೆಲಸ ಅಂದ. ಬೆಳೆದ 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 ಬೆಳೆದ, 1 ಪಾದದಿಂದ ಮೇಲೆಳೆದ, 1 ಪಾದದಿಂದ ಕೆಳಗಳೆದ, ಮತ್ತಿನ್ನೊಂದು ಎಲ್ಲಿ ಇಡ್ಲಿ ಇಂದ. ಕಟ್ರೋ ಇವನ್ನ ಅಂದ. ಕೇಳ್ತಾರೆ, ಸ್ವಾಮಿ ದಾನ ಕೊಟ್ಟವ್ರನ್ನೆಲ್ಲ ಕಟ್ಟೋ ಸಂಪ್ರದಾಯ ಮಾಡಿಬಿಟ್ರೆ ಮುಂದೆ ಯಾರು ದಾನವೇ ಕೊಡೋದು. ಗೋದಾನ ಕಟ್ಟೋ ಯಾರು ಕೊಡ್ತಾರೋ ಅವ್ರಿಗೊಂದು ಅರ್ಧ ಗಂಟೆ ಕಂಬಕ್ಕೆ ಕಟ್ಟಿ ಹಾಕಬೇಕು. ಈ ಸಂಪ್ರದಾಯ ಮಾಡಿದ್ರೆ ಏನು ಮಾಡ್ತೀರಿ? ಏನು ಸ್ವಾಮಿ ನಿಂದು ವಿಚಿತ್ರ ಅಂತ. ಅದಕ್ಕೆ ಭಗವಂತ ಅಂದ, ನಾನು ಇವನ್ನ ಯಾಕೆ ಕಟ್ತಾ ಇದ್ದೀನಿ ಅಂದರೆ, ನಂಗೆ ಕೊಡ್ತೀನಿ ಅಂತಾನಲ್ಲ, ನಂಗೆ ಕೊಡೋರು ಯಾರಿದ್ದಾರೆ? ಮಧ್ಯ ಶುಕ್ರಾಚಾರ್ಯ ಹೇಳಿದ್ರು, ಬಲಿ ಜಗತ್ತಲ್ಲಿ ಯಾರಿಗಾದ್ರೂ ಕೊಡ್ಬೋದು, ಈ ಬಂದಿದ್ದಾನಲ್ಲ ಇವನಿಗೆ ಮಾತ್ರ ಕೊಡೋ ಹಾಗಿಲ್ಲ. ಯಾಕೆ ಗೊತ್ತಾ? ಏಷ ವೈರೋಚನೆ ಸಾಕ್ಷಾತ್ ವಿಷ್ಣು ಅವ್ಯಯ. ಇವನ್ ಯಾರು ಅನ್ಕೊಂಡಿದೀಯ? ಅವ್ಯಯ. ಇವನ್ ಬಹಳ ದೊಡ್ಡ ಪರಬ್ರಹ್ಮ, ನಿನ್ನ ಸಕಲ ಸಂಪತ್ತನ್ನ ಅಪಹಾರ ಮಾಡಿ ಕೊಡ್ಲಿಕ್ಕೆ ಬಂದಿದ್ದಾನೆ ನಾರಾಯಣ, ಇವನು ಕೊಡಬೇಡ ಅಂದ. ಅಂದ್ರೆ ಗೊತ್ತಿಲ್ಲದೆ ಕೊಟ್ಟದ್ದಲ್ಲ, ಗೊತ್ತಿದ್ದೇ ಕೊಟ್ಟದ್ದು. ಕೊಟ್ಟದ್ದು ಯಾಕೆ? ದೇವರು ಕಟ್ಟಿದ್ದು ಯಾಕೆ? ಯಾಕಂದ್ರೆ ಆಚಾರ್ಯರು ತಿಳಿಸ್ತಾರೆ, ಇವನು ದೇವರು ಪ್ರೀತನಾಗ್ಲಿ ಅಂತ ಕೊಟ್ಟಿಲ್ಲಂತೆ. ಶುಕ್ರಾಚಾರ್ಯ ಹೇಳ್ತಾನೆ, ಏನ್ ಆಚಾರ್ಯ ನೀವು ಮೊದಲೇ ಹೇಳಬೇಕೋ ಬೇಡ, ನಾನು ಕೊಡ್ತೀನಿ ಅಂದಮೇಲೆ ಈಗ ಹೇಳ್ತಾ ಇದ್ದೀರಿ. ಈಗ ನಾನು ಕೊಡದಿದ್ರೆ ನನಗೆ ಅಪಕೀರ್ತಿ ಬರುತ್ತೆ ಅಂತ ಕೊಟ್ಟನಂತೆ. ದೇವರು ಪ್ರೀತನಾಗ್ಲಿ ಅಂತ ಕೊಟ್ಟದ್ದಲ್ಲ, ಅದಕ್ಕೆ ದೇವರು ಕಟ್ಟಂತಾನೆ. ಕೊಡೋದು ಕೊಡ್ತೀಯ, ನಾನು ಪ್ರೀತನಾಗ್ಲಿ ಅಂತ ಕೊಡು ಅಂತ ಭಗವಂತ ತಾನು ತಿಳಿಸ್ಕೊಡ್ತಾ ಇದ್ದಾನೆ. 3 ಹೆಜ್ಜೆ ಕೊಡ್ತೀನಿ ಇಂದೆಲ್ಲ, ಎಲ್ಲಿ ಕೊಡ್ತೀಯ? ಹೇಳಿದ್ದಾಗ ಕೊಡಬೇಕು, ಕೊಡದೇ ಇದ್ರೆ ನಾನು ಬಿಡೋಲ್ಲ ಅಂತ ತೋರಿಸ್ಲಿಕ್ಕೆ ಕಟ್ಟದ್ನಂತೆ. ಗರುಡ ಪುರಾಣ ಹೇಳುತ್ತೆ, ನೀವು ಹೇಳಿದ ಮೇಲೆ ಕೊಡ್ಲೇಬೇಕು, ಇಲ್ಲ ಹೇಳಬಾರ್ದು. ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯಥಾರ್ಥಂ ನ ದದಾತಿಯ.
ಯಥಾರ್ಥವಾದದ್ದನ್ನು ಹೇಳಬೇಕು, ಹೇಳಿದ ಹಾಗೆ ಕೊಡಬೇಕು. ಇಲ್ಲಿ ಹೇಳಲೂಬಾರ್ದು, ಕೊಡಕ್ಕಾಗ ಕೈ ಮುಗಿದ್ಬಿಟ್ರೆ ಸಾಕು. ಆಹೂಯ ಕರೆದು ನಾಸ್ತಿ ಇತಿ ಯೋ ಬ್ರೂಯಾತ್, ಇಲ್ಲ ಅಂತ ಯಾರಂತಾನೆ ಅವನು ಸಂತತಂ ಎಲ್ಲ ಕಾಲಕ್ಕೂ ಆ ನದಿ ಒಳಗೆ ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಸ್ವಯಂ ದತ್ತಾಪಹರ್ತ ಚ ದಾನಂ ದತ್ವಾನುತಾಪಕ ಪರವೃತ್ತಿಹರಶ್ಚೈವ ದಾನೇ ದತ್ತ ನಿವಾರಕ. ಈ 3-4 ಜನ ಅಲ್ಲಿ ಬೀಳ್ತಾರಂತ. ಯಾರು ಅಂದರೆ, ಹಿಂದೆ ಯಾರೋ ಭೂಮಿ ಇತ್ತು ಅಂತ ಭೂದಾನ ಮಾಡಿರ್ತಾರೆ. ಮುಂದೆ ಮೊಮ್ಮಕ್ಕಳು ಮರಿಮಕ್ಕಳು ಬಂದು ಅಯ್ಯೋ ನಮ್ಮ ತಾತಂಗೆ ಬುದ್ಧಿ ಇಲ್ಲ ಕೊಟ್ಟ, ನಮಗೆ ಅದು ಬರಬೇಕು ಅಂತ ಮತ್ತೆ ವಾಪಸ್ ಮಾಡಿ ಏನಾದ್ರು ತೆಗೆದುಕೊಂಡು ಬಿಟ್ಟ ಅಂದರೆ 60,000 ವರ್ಷಗಳಷ್ಟು ಮಲದ ಒಳಗೆ ಕ್ರಿಮಿಯಾಗಿ ಹುಟ್ಟುತ್ತಾನಂತ. ದಾನ ಕೊಡೋದಕ್ಕಿಂತಲೂ ಕೊಟ್ಟ ದಾನವನ್ನ ಕಂಟಿನ್ಯೂ ಮಾಡೋದ್ರೊಳಗೆ ಹೆಚ್ಚು ಫಲ ಅಂತ. ಏನೋ ನಮಗಂತೂ ಯೋಗ್ಯತೆ ಇಲ್ಲ, ನಮ್ಮ ತಾತಂದ್ರು ಕೊಟ್ಟಿದ್ದಾರೆ, ನಮ್ಗದೇ ಪುಣ್ಯ ಅಂತ ಇಷ್ಟ ಅಂದ್ಬಿಟ್ಟು ಸುಮ್ಮನಿದ್ರೆ ಎಷ್ಟೋ ಪುಣ್ಯ ಅಂತ. ಅದನ್ನೇನಾದ್ರೂ ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರಿ, ತೆಗೆದುಕೊಂಡು ಬಿಟ್ರಿ ಅಂದರೆ 1,000 ವರ್ಷಗಳಷ್ಟು ಕೆಟ್ಟ ಜನ್ಮದಲ್ಲಿ ಹುಟ್ಟುವ ಭಯಾನಕತೆ ಇದೆ, ಎಚ್ಚರಿಕೆ ಇರಲಿ. ಆಮೇಲೆ ದತ್ವಾನುತಾಪಕಃ, ಕೆಲವರು ಕೊಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಿರ್ತಾರೆ. ಈಗ ಯಾರೋ ಬಂದು ಸಾಲ ಕೇಳ್ತಾರೆ, ಏನೋ ಒಂದು 10,000 ಇದ್ರೆ ಕೊಡ್ತೀರಾ ಅಂತ. ಅಯ್ಯೋ ಇವತ್ತು ಬರ್ತಿರಲ್ಲ, ಮೊನ್ನೆ ತಾನೇ ನಮ್ಮ ಅಪ್ಪನ ವೈಕುಂಠ ಸಮಾರಾಧನೆಯಲ್ಲಿ ಎಲ್ಲ ಕೊಟ್ಟು ಕೈ ಕಳ್ಕೊಂಡಿದ್ದೀನಿ, ನಾನೇ ಒದ್ದಾಡ್ತಾ ಇದ್ದೀನಿ, ಕೊಡೋದು ಕೊಟ್ಬಿಟ್ಟು ಇಂಥ ದಾನ ಕೊಟ್ಟ ಮೇಲೆ ಕೈ ಹಿಸ್ಕೋತಿರ್ತಾರೆ. ಹಾಗೆ ಮಾಡ್ಕೊಳ್ಬಾರ್ದು. ನದೇವ ತೋಷಣಂ ವೃಥ, ದೇವರಿಗೆ ಕೊಟ್ಟದ್ದು ಎಂದೂ ವೇಸ್ಟ್ ಆಗೋದೇ ಇಲ್ಲ. ದೇವರಿಗೆ ಕೊಡದೇ ಇದ್ದದ್ದೇ ವೇಸ್ಟ್, ದೇವರ ಕೊಟ್ಟದ್ದೇ ಜನ್ಮ ಜನ್ಮಾಂತರದ ಬುತ್ತಿ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಕೊಟ್ಟು ಅನುತಾಪವನ್ನ ಪಡಬಾರದು. ಇನ್ನು ಕೆಲವರು ತಾವು ಕೊಡೋಲ್ಲ, ಕೊಡೋರ್ನ ಕಂಡ್ರೂ ಆಗಲ್ಲ, ಕೊಡೋ ಕಾಲಕ್ಕೂ ವಿಘ್ನ ಮಾಡೋದು. ಸುಮ್ಮನೆ ಉದಾಹರಣೆ ಅಂದರೆ, ಈ ಪೂಜೆ ಪೌರೋಹಿತ್ಯ ಮಾಡಿಸ್ತಾ ಇರುವಾಗ ಈ ಹೆಂಡತಿಗೆ ಹೇಳ್ತಾರೆ ಪುರೋಹಿತರು, ಯಜಮಾನ್ರ ಕೈ ಹಿಡ್ಕೊಳ್ಳಿ, ಆ ಮಂಗಳಾರತಿ ಮಾಡುವಾಗ ಎಲ್ಲ ಮಾಡುವಾಗ ಕೈ ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳೋದೇ ಇಲ್ಲ. ಎಲ್ಲೋ ನೋಡ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ. ಎಲ್ಲ ಮುಗಿದ್ಮೇಲೆ ದಕ್ಷಿಣೆ ಕೊಡೋ ಸಮಾರಂಭಕ್ಕೆ ಮಾತ್ರ ಕೈ ಹಿಡ್ಕೊಂತಾರೆ, ಇಲ್ಲಿ ಬನ್ನಿ ಇಲ್ಲಿ ಇಂಥ ಒಳಗೆ. ಅಂದರೆ ಇಲ್ಲಿರೋರು ಯಾರು ಹಾಗಿರಲ್ಲ, ಬೇರೆ ಬೇರೆ ಕಡೆ ಊರುಗಳಲ್ಲಿ ಹೀಗೆ ಮಾಡ್ತಾರಂತೆ. ಒಳಗೆ ಕರೆದು ಅವಾಗ ಶಾರ್ಟ್ ಹ್ಯಾಂಡ್ ಮಾಡಿಬಿಡೋದು. ಅವ್ರೇನೋ ಒಂದಷ್ಟು ಕೊಡಬೇಕು ಅನ್ಕೊಂಡು, ಅಯ್ಯೋ ಮುಂದಿನ ಸತಿ ಕೊಡಬೇಕಾಗತ್ತೆ ಸುಮ್ಮನಿರಿ ಅಂತ ಹೇಳಿ ಕೊಡೋದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಎಂದೂ ಮಾಡಬಾರ್ದು. ವಿಂಧ್ಯಾವಳಿ ದಾನ ಕೊಟ್ಲು, ದೇವರು ಕಟ್ಟಾಕ್ಬಿಟ್ಟ. ಕಡೆಗೆ ದೇವರು ಕೇಳ್ತಾನೆ ವಿಂಧ್ಯಾವಳಿನ, ಏನಮ್ಮ ನಿಮ್ಮ ಯಜಮಾನರು ದಾನ ಕೊಟ್ಟು ಎಲ್ಲ ಲಾಸ್ ಮಾಡಿಕೊಂಡ್ರು ಅಂತ ನಿಂಗೇನಾದ್ರು ಬೇಜಾರಿದೆಯಾ ಅಂದರೆ, ಅವಳಂತಾಳೆ, ಯಾಕೆ ಬೇಜಾರು ಮಾಡ್ಬೇಕು ಸ್ವಾಮಿ, ನೀನೇ ಕೊಟ್ಟದ್ದು ನೀನೇ ಇಸ್ಕೊಂಡದ್ದು, ನಂಗೆ ಯಾಕೆ ಬೇಜಾರು. ನೋಡಿ ಇದು ಹೇಗೆ ಕಥೆ ಅಂದರೆ, ನಿಮ್ಮನೆ ಪಕ್ಕದ ಮನೆಯವರು ಎಲ್ಲೋ ಹೋಗುವಾಗ ಬೀಗ ಹಾಕಿ ನಿಮ್ಮ ಕೈ ಕೀ ಕೊಟ್ಟಿರ್ತಾರೆ, ಮರಳಿ ಬಂದು ಇಸ್ಕೊಳ್ತಾರೆ. ಇಸ್ಕೊಂಡವ್ರು ಅಂತಾರೆ, ಅಯ್ಯೋ ನಾ ಕೀ ಕೊಟ್ಟಿದ್ದೆ ಇಸ್ಕೊಂಬಿಟ್ಟೆ, ನಿಮ್ಗೇನಾರ ಬೇಜಾರು ಯಾಕ್ರಿ, ಅವ್ರ ಮನೆ ಕೀ ಅವ್ರು ಕೊಡೋಕೆ ಯಾರಿಗಾರು ಬೇಜಾರಾಗಬೇಕಾ. ಅದಕ್ಕಂತಾಳೆ, ಸ್ವಾಮಿ ನೀ ಕೊಟ್ಟದ್ದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ, ನನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನಿಂದ ನೀನಿಸ್ಕೊಂಡದ್ದಕ್ಕೆ ನಂಗೆ ಬೇಜಾರಿಲ್ಲ. ನಂಗೆ ಬೇಜಾರು ಏನಂದ್ರೆ, ನಿಂದನ್ನ ನಮ್ಮ ಯಜಮಾನರು ನಂದು ಅಂದ್ಕೊಂಡಿದ್ರಲ್ಲ, ನೀ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ದೆ, ಒಳ್ಳೆ ಕೆಲಸ ಮಾಡಿದೆ, ನಮ್ಮ ಯಜಮಾನ್ರನ್ನ ಕಟ್ ಹಾಕದಿಯಲ್ಲ, ಒಳ್ಳೆ ಕೆಲಸ ಮಾಡಿದೆ ಅಂತಾಳವಳು. ದೇವರಂದ, ನಿಮ್ಮ ಫ್ಯಾಮಿಲಿ ನೀನೇ ರ್ಯಾಂಕ್ ಸ್ಟೂಡೆಂಟು ಅಂದ. ಆಗಿನ ಕಾಲದಿಂದಲೇ ಹೆಣ್ಮಕ್ಳು ರ್ಯಾಂಕ್ ಬರ್ಲಿಕ್ಕೆ ಶುರು ಮಾಡಿದ್ದು. ಕೃಷ್ಣ ಅಂದ, ನೀನೇ ರ್ಯಾಂಕ್ ಸ್ಟೂಡೆಂಟ್, ನಿಮ್ಮಲ್ಲಿ ನಿನ್ನಷ್ಟು ಯಾರಿಲ್ಲ. ಕ್ರೀಡಾತ್ಮ ಮಾತ್ಮ ಇದಂ, ಭಗವಂತನ ಕ್ರೀಡೆಗೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಅವಂದು. ಅದರೊಳಗೆ ಅವಂದನ್ನು ನಂದು ಅಂದ್ಕೊಂಡು ಅಹಂಕಾರದಿಂದ ಕೆಲವರು ಅಂದ್ಕೊಂಡಿರ್ತಾರೆ. ನೀನು ಅದಕ್ಕೆ ಸರಿಯಾಗಿ ಪಾಠವನ್ನು ಕಲಿಸ್ದೆ ಅಂತ. ಯದ್ಯಪಿ ಯಾರಾದರೂ ದಾನ ಮಾಡ್ತಿದ್ರೆ ನಿಮ್ಮ ಕೈಲಿ ದಾನ ಮಾಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಮಾಡುವವ್ರಿಗೆ ಅನ್ಬೇಕಂತೆ, ಎಷ್ಟು ಪುಣ್ಯಾತ್ಮರ್ರಿ, ನಿಮ್ಮಂಥವ್ರು ನಾನು ನೋಡಲೇ ಇಲ್ಲ, ಎಷ್ಟು ಚೆನ್ನಾಗಿ ದಾನ, ಅಷ್ಟೊಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚು ದಾನ ಮಾಡುವ ಬುದ್ಧಿ ಕೊಡಬೇಕೇ ವಿನ, ಅಲ್ರಿ ಈಗೇ ಇಷ್ಟು ಕೊಟ್ಬಿಡ್ತೀರಲ್ಲ, ಮುಂದೆ 6 ತಿಂಗಳು ಗೋದಾನ ಮಾಡಬೇಕು, ಅವಾಗ ಏನು ಮಾಡ್ತೀರಿ, ಮುಂದಿನ ವೈಕುಂಠ ಬರುತ್ತೆ, ಏನು ಮಾಡಬೇಕು, ಅದಕ್ಕೆ ಇವಾಗ ಇಷ್ಟು ಕೊಡಬೇಡಿ, ಆ ಕೊಡೋದನ್ನೇ 3 ಭಾಗ ಮಾಡ್ಕೊಂಬಿಡಿ ಅಂತ ಯಾರ ಇವ್ರಿಗೇನು ಸಂಬಂಧ ಇರಲ್ಲ, ಸುಡುಗಾಡಿರಲ್ಲ, ಬಂದು ಅವರಿಗೆ ಕೊಡೋರನ್ನ ತಪ್ಪಿಸ್ತಾರಲ್ಲ, ಅವರು ಕೂಡ ವೈತರಣಿ ಒಳಗೆ ಬೀಳ್ತಾರೆ. ಆದ್ರಿಂದ ಎಂದೂ ಕೂಡ ಆ ಕೆಲಸವನ್ನ ಮಾಡಬಾರ್ದು. ಯಜ್ಞ ವಿಧ್ವಂಸಕಶ್ಚೈವ ಕಥಾ ಭಂಗಕರಾಶ್ಚಯೇ, ಇದು ಬಹಳ ಮುಖ್ಯವಾದ್ದು.
ಈ ಯಮದೇವರು ತನ್ನ ದೂತರನ್ನ ಕೂಡಿಸ್ಕೊಂಡು ಹೇಳ್ತಾನೆ, ಅಜಾಮಿಳನ ಕಥೆ ಒಳಗೆ ಅಜಾಮಿಳ ಒಬ್ಬನೇ ಮಿಸ್ ಆಗಿಬಿಟ್ಟ. ಯಮದೂತರು ಹಗ್ಗ ಹಾಕಿದ್ರು, ಆದರೆ ವಿಷ್ಣು ದೂತರು ಬಂದು ಬಿಡಿಸ್ಕೊಂಡು ಹೋದ್ರು. ಡ್ಯೂಟಿಗೆ ಬಂದ ಯಮದೂತರು ಖಾಲಿ ಕೈಯಲ್ಲಿ ಹೋದ ಇನ್ಸಿಡೆನ್ಸ್ ಅದೊಂದೇ. ಅವರೊಂದ್ಸತಿ ಹಗ್ಗ ಹಾಕಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ, ಅದು ಫಿಕ್ಸೇ. ಆದ್ರೆ ಆಗ ಮಾತ್ರ ಮಿಸ್ ಆಯ್ತು. ಮೇಲೆ ಹೋಗಿ ಯಮನ ಹತ್ರ ಹೇಳಿದ್ರು, ಏನು ಸ್ವಾಮಿ ಹೀಗೆ ಹೋದ ಕಡೆ ಎಲ್ಲ ಮಿಸ್ ಆಗ್ತಾ ಇದ್ರೆ ನಮ್ಮನ್ನು ಕಂಡ್ರೆ ಯಾರು ಹೆದರೋದೇ ಇಲ್ಲ, ಯಾರನ್ನು ಕರ್ಕೊಂಡ್ಬರ್ಬೇಕು ಯಾರನ್ನು ಬಿಡ್ಬೇಕು ನೀ ಹೇಳು ಅಂದಾಗ ಯಮದೇವರು ಹೇಳ್ತಾರೆ, ಯಾರಂದ್ರೆ ಅವ್ರನ್ನ ಕರ್ಕೊಂಡು ಬರಬೇಡಿ, ನನ್ನ ಲೋಕಕ್ಕೆ ಯಾರನ್ನು ಕರ್ಕೊಂಡು ಬರಬೇಕು ಅಂದ್ರೆ ಕಥಾಭಂಗ ಕರಾಶ್ಚಯೇ, ಭಗವಂತನ ಕಥೆಯಲ್ಲಿ ವಿಘ್ನವನ್ನ ಯಾರು ಉಂಟು ಮಾಡ್ತಾರೆ ಅವ್ರನ್ನ ಎಳ್ಕೊಂಡು ಬನ್ನಿ ನಮ್ಮ ಮನೆಗೆ ಅಂತ ಯಮದೇವರು. ಇದರ ಅರ್ಥ ಏನಂದ್ರೆ, ಯಾರೋ ಪುರಾಣ ಹೇಳ್ತಾ ಇರ್ತಾರೆ, ನಿಮ್ಮ ಪಾಡಿ ನಿಮ್ಮ ಮನೆ ಪುರಾಣ ನೀವು ಕೂತ್ ಕಡೆನೆ ಮಾತಾಡ್ತಾ ಇರೋದು, ಹಂಗೆ ಮಾಡಬಾರ್ದು. ಪುರಾಣದ ಮಧ್ಯೆ ಒಂದೇ ಒಂದು ಸೌಂಡ್ ಮೇಲ್ ಬಂದರೂ ಕೂಡ ಅವನು ಆ ಪಾಪಕ್ಕೆ ಗುರಿ ಆಗ್ತಾನೆ. ಕಥಾ ಭಂಗ ಕರಾಶ್ಚಯೇ, ಕತೆಗೆ ವಿಘ್ನವನ್ನ ಉಂಟು ಮಾಡುವವ ಆ ನದಿ ಒಳಗೆ ಬೀಳ್ತಾನೆ, ಯಜ್ಞವನ್ನ ಹಾಳು ಮಾಡಿದವ ಬೀಳ್ತಾನೆ. ಇನ್ನೂ ಒಂದು ನೋಡಿ, ಇನ್ನೊಂದು ಬಹಳ ವಿಶೇಷ ಹೇಳ್ತಾರೆ, ಕ್ಷೇತ್ರ ಸೀಮ ಹರಶ್ಚೈವ ಯಶ್ಚ ಗೋಚರ ಕರ್ಷಕ. ಕ್ಷೇತ್ರ ಸೀಮಾ ಹರಹ ಅಂದ್ರೆ ಈ ಸೈಟ್ ಒಳಗೆ ನಮ್ದು ಇಷ್ಟು ಅಂತ ಅತೇ ಇರುತ್ತೆ. ನೀವು ಮನೆ ಕಟ್ಟೋ ಸಂದರ್ಭದಲ್ಲಿ ಪಕ್ಕದ ಸೈಟ್ನವ್ರು ಬಂದೇ ಇರಲ್ಲ, ಎಷ್ಟೋ ವರ್ಷದಿಂದ ಬಂದಿರಲ್ಲ. ಅವಾಗ ಏನ್ ಮಾಡೋದು, ಒಂದು 2 ಅಡಿ ಎನ್ಕ್ರೋಚ್ ಮಾಡಿಬಿಡೋದು. ಸೀಮಾಹರ ಲಿಮಿಟೇಷನ್ನ ಎಕ್ಸೀಡ್ ಮಾಡ್ತಕ್ಕಂಥದ್ದು. ನಿಮ್ದು ಎಲ್ಲಿ ಇದೆ ಅಷ್ಟೇ ತಗೋಬೇಕು. ಅವ್ರು ಹೇಗಿದ್ರು ಬರೋಲ್ಲ, ಅವ್ರು ಬಂದ ಮೇಲೆ ಬೇಕಾದ್ರೆ ನೋಡೋಣ, ಕೇಸ್ ಹಾಕೊಡೋಣ, ಹೀಗೆಲ್ಲ ಮಾಡಿ ಯಾರಾದರೂ ಕ್ಷೇತ್ರ ಸೀಮೆಯನ್ನ ಅಪಹಾರ ಮಾಡಿದರೆ ಏನಂದ್ರೆ, ಕೆಲವರು ಒಂದಡಿ ಬಂದವರೆಲ್ಲ ಒಂದೊಂದು ಅಡಿ ತಗೊಳ್ತಾ ಹೋಗ್ಬಿಟ್ರೆ ಒಂದು ಲೈನಲ್ಲಿ ಕಾರ್ನರ್ ಅಂತ ತಗೊಂಡಿರ್ತಾನಲ್ಲ ಅವನ ಸೈಟೇ ಉಳಿಯಲ್ಲ, ಅವನ ಇಂದ್ರಾರಮಣ ಗೋವಿಂದ ಬಿಡ್ತಾನೆ. ಕ್ಷೇತ್ರ ಸೀಮೆಯನ್ನ ಯಾರು ಅಪಹಾರ ಮಾಡ್ತಾನೆ, ತನ್ನದಲ್ಲದ ಜಾಗವನ್ನ ಯಾರು ಆಕ್ರಮಣ ಮಾಡಿಕೊಳ್ತಾನೆ ಅವನಲ್ಲಿ ಬೀಳ್ತಾನೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲೆಲ್ಲ ಈ ಪಟ್ಟಣವನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹಳ್ಳಿ ಕಡೆ ಎಲ್ಲ ಈ ಗೋಮಾಳ ಅಂತ ಬಿಡ್ತಿದ್ರು. ಗೋವುಗಳಿಗೆ ಓಡಾಡ್ಲಿಕ್ಕೆ, ಗೋವುಗಳಿಗೆ ಅವು ತಿನ್ಲಿಕ್ಕೆ, ಹುಲ್ಲು ಗಿಲ್ಲು ಬೆಳೆಸ್ಲಿಕ್ಕೆ ಅಂತ. ಆ ಗೋಮಾಳವನ್ನು ಕೆಲವರು ಜಾಗ ಮಾಡ್ಕೊಂಡು ಅದ್ರಲ್ಲಿ ಮನೆ ಕಟ್ಕೊಂಡು ತಾವು ವಾಸ ಮಾಡ್ತಾರೆ, ಅವರಲ್ಲಿ ಬೀಳ್ತಾರಂತ. ಎಂದೂ ಕೂಡ ಗೋವು ಓಡಾಡುವ ಜಾಗದಲ್ಲಿ, ಗೋವುಗಳಿಗಾಗಿ ರಿಸರ್ವ್ ಆದ ಜಾಗದಲ್ಲಿ ಮನೆ ಕಟ್ಟೋದಾಗ್ಲಿ ಇತ್ಯಾದಿಗಳನ್ನು ಮಾಡಬಾರ್ದು. ಬ್ರಾಹ್ಮಣೋ ರಸ ವಿಕ್ರೇತ ಯದಿ ಸ್ಯಾದೃಶಲೀಪತಿ ವೇದೋಕ್ತ ಯಜ್ಞತ್ಯತ್ರ ಸ್ವಾತ್ಮಾರ್ಥಂ ಪಶುಮಾರಕ. ತನ್ನ ಸಲುವಾಗಿ ಪಶು ಹಿಂಸೆ ಮಾಡುವ ಬ್ರಾಹ್ಮಣ, ಬ್ರಹ್ಮಕರ್ಮವನ್ನು ಬಿಟ್ಟ ಬ್ರಾಹ್ಮಣ, ಮಾಂಸವನ್ನ ತಿನ್ನುವ ಬ್ರಾಹ್ಮಣ, ಮದ್ಯಪಾನ ಮಾಡುವ ಬ್ರಾಹ್ಮಣ, ಉಚ್ಛೃಂಖಲ ಸ್ವಭಾವೋ ಶಾಸ್ತ್ರಾಧ್ಯಯನ ವರ್ಜಿತ. ಯಾರು ಶಾಸ್ತ್ರದ ಅಧ್ಯಯನ ಮಾಡಿಲ್ಲ ಅಂತ ಬ್ರಾಹ್ಮಣ ಬೀಳ್ತಾನಂತ. ದಾಸರಂತಾರೆ, ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ. ಶ್ರೀಪಾದರಾಜರ ಮಾತು, ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ ಸುಖ ತೀರ್ಥರ ಶಾಸ್ತ್ರ ಓದಿದನೇ. ಮುಖ ಶೃಂಗಾರಕ್ಕೆ ಮನಸೋತನಲ್ಲದೆ ಭಕುತಿ ರಸದಲ್ಲಿ ಒಮ್ಮೆ ಮುಳುಗಿದನೇನಯ್ಯ. ಸುಮ್ಮನೆ ವೈಷ್ಣವ ನೆಂಬಿರಿ. ಸುಮ್ಮನೆ ಬ್ರಾಹ್ಮಣರು ಅಂತಾರೆ ಕೆಲವರು. ಆಚಾರಶಾಸ್ತ್ರ ಓದ್ಲಿಲ್ಲ ಅಂತಾದ್ರೆ ಬ್ರಾಹ್ಮಣ ಅಲ್ಲ, ಅವನು ಸೀದಾ ಇಂತಹ ಇದಕ್ಕೆ ಬೀಳ್ತಾನೆ. ವೇದಾಕ್ಷರಂ ಬಡೆ ಶೂದ್ರ ಕಾಪಿಲಂ ಯಪ್ಪಿಬೇತ್ ಧಾರಯತ್ ಬ್ರಹ್ಮಸೂತ್ರಂಚ ಭವೇದ್ವಾ ಬ್ರಾಹ್ಮಣೀಪತಿ. ರಾಜ್ಯ ಭಾರ್ಯಾಭಿಲಾಷಿ ಚ ಪರದಾರಾಪಹರ್ಕ ಕನ್ಯಾಯಾಂ ಕಾಮುಕಶ್ಚೈವ ಸತೀನಾಂ ದೂಷಕಶ್ಚಯ. ರಾಜನ ಮಡದಿಯನ್ನ ಬಯಸುವವ ಆ ನದಿಯ ಒಳಗೆ ಬೀಳ್ತಾನೆ, ಇನ್ನೊಬ್ಬರ ಹೆಂಡತಿಯನ್ನ ಅಪಹಾರ ಮಾಡುವ ಬೀಳ್ತಾನೆ, ಕನ್ಯೆಯನ್ನ ಕಾಮಿಸುವವ ಅದರೊಳಗೆ ಬೀಳ್ತಾನೆ. ಕಟ್ಕೊಂಡು ಹೆಂಡ್ತಿನ ಒಳ್ಳೆಯವಳಿದ್ರೂ ಕೂಡ ಸುಮ್ಮನೆ ಬೈತಾನಲ್ಲ, ಅವನು ಅಲ್ಲೇ ಬೀಳ್ತಾನ. ಕೆಲವ್ರಿಗೇನೋ ಅಲ್ಲಿ ಯಾರೋ ಆಫೀಸಲ್ಲಿ ಬಾಸ್ ಬೈದಿರ್ತಾರೆ ಅಂತ ಮನೇಲಿ ಬಂದು ಹೆಂಡ್ತಿನ ಬೈಯೋದು, ಅವ್ರು ನಾನ್ ಸ್ಟಾಪ್ ಬೀಳ್ತಾರಂತ. ಅಲ್ಲೆಲ್ಲ ಮನೇಲಿ ಬಂದೆಲ್ಲ ಜೋರು ಮಾಡೋ ಹಾಗಿಲ್ಲ, ಇಲ್ಲ ಅದನ್ನು ಹೇಳ್ತಾರೆ. ಮತ್ತೆ ಸತೀನಾಂ ದೂಷಕಶ್ಚಯ,
ಒಳ್ಳೆ ಕುಲೀನಳಾದ ಹೆಣ್ಣು ಮಗಳು, ಪಾಪ ಯಜಮಾನ್ರು ಬಂದರೆ ಸಾಕು ಅಂತ ಕಾಯ್ತಾ ಬಾಗಿಲಲ್ಲೇ ಕಾಯ್ತಿರ್ತಾಳೆ. ಬಂದ ತಕ್ಷಣ ಎಲ್ಲ ಕೊಟ್ಟು ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಎಲ್ಲ ಕೊಟ್ಟರು, ಅದು ಬಿಸಿ ಸಾಲದು, ಇನ್ನೊಂದು ಸ್ಟ್ರಾಂಗ್ ಇರಲಿಲ್ಲ, ಸಕ್ಕರೆ ಕಮ್ಮಿ ಆಗಿತ್ತು. ಸುಮ್ಮನೆ ಸಣ್ಣ ಪುಟ್ಟದಕ್ಕೆ ಬೈತಿರ್ತಾನೆ. ಅವನಲ್ಲಿ ಬೀಳ್ತಾನೆ. ಏಚ ಬಹವೋ ನಿಷಿದ್ಧಾಚರಣೋತ್ಸುಕಾ ವಿಹಿತತ್ಯಾಗಿನೋ ಮೂಢ ವೈತರಣ. ಶಾಸ್ತ್ರದಲ್ಲಿ ಹೇಳಿದ್ದನ್ನ ಮಾಡಬೇಕು. 3 ರೀತಿ ಜನ: ಆಚಾರರು, ಅನಾಚಾರರು, ದುರಾಚಾರರು ಅಂತ. ನಮ್ಮಲ್ಲಿ ಆಚಾರ ಅಂತ ಕರೀತಾರೆ, ಇನ್ನಿಬ್ಬರನ್ನ ಯಾರು ಕರೆಯಲ್ಲ. ಅನಾಚಾರೇ ಬನ್ನಿ ಅನ್ನಲ್ಲ, ದುರಾಚಾರೇ ಬನ್ನಿ ಅಂತ ಅನ್ನಲ್ಲ. ಈ ಆಚಾರ ಅಂದ್ರೆ ಯಾರು? ವೇದದಲ್ಲಿ ಹೇಳಿದ ಹಾಗೆ ಯಾರು ಫಾಲೋ ಅಪ್ ಮಾಡ್ತಾನೆ ಅವನ ಆಚಾರ. ವೇದದಲ್ಲಿ ಹೇಳಿದ್ದನ್ನ ಮಾಡಲ್ವಲ್ಲ ಅವನು ಅನಾಚಾರ. ಮಾಡಬೇಡ ಅಂದದ್ದನ್ನ ಮಾಡ್ತಾನಲ್ಲ ಅವನು ದುರಾಚಾರ. ಇಷ್ಟು ವ್ಯತ್ಯಾಸ. ವೇದದಲ್ಲಿ ಮಾಡು ಅಂತ ಹೇಳುತ್ತೆ, ಅದನ್ನು ಕರೆಕ್ಟ್ ಮಾಡ್ತಾನೆ, ಅವನು ಆಚಾರೇ ಅನ್ಬೇಕು ಅವನಿಗೆ. ವೇದದಲ್ಲಿ ಹೇಳೋದನ್ನು ಮಾಡಲ್ಲ, ಅವನು ಅನಾಚಾರ. ವೇದದಲ್ಲಿ ಮಾಡಬೇಡ ಅಂತ ಹೇಳಿದೆ, ನಸುರಾಂಪಿ ಬೇತ ನಪಲಾಂಡುಂ ಭಕ್ಷೇತ ಅಂತ. ಇಲ್ಲ, ನಾ ತಿಂತೀನಿ, ಹಾಗಾದ್ರೆ ಅವನು ದುರಾಚಾರ. ಈ ರೀತಿ ಇರ್ತಾರಂತೆ. ಯಾರು ವಿಹಿತವಾದ ಆಚರಣೆಯನ್ನ ಮಾಡೋಲ್ಲ ಅವರು ಬೀಳ್ತಾರೆ. ಯಾರು ಮಾಡಬೇಡ ಅಂದ ನಿಷಿದ್ಧ ಕರ್ಮವನ್ನ ಮಾಡಲಿಕ್ಕೆ ಉತ್ಸುಕರಾಗಿರ್ತಾರೆ ಅವರು ಬೀಳ್ತಾರೆ. ಸರ್ವಂ ಮಾರ್ಗಂ ಅತಿಕ್ರಮ್ಯಾಯಾತಿ ಪಾಪ ಯಮಾಲಯೇ ಪುನರ್ಯಮಾಗತ್ಯ ದೂತಸ್ತಸ್ಯಾಂ ಕ್ಷಿಪಂತಿ ತಾನ್. ಅವ್ರನ್ನೆಲ್ಲ ಅಲ್ಲಿ ಬಿಡಿಸ್ತಾ ಇರ್ತಾರೆ. ಕೃಷ್ಣ ಗೌ ಯದಿ ನೋದತ್ವಾ ನೋದ್ವೇ ಕ್ರಿಯಾ ಕೃತ ತಸ್ಯಾಂ ಭುಂಗ ಮಹದ್ದುಕ್ತಮ್ಯಾಂತೆ ವೃಕ್ಷ ತಡೋದ್ಭವಂ. ಯಾರು ಉತ್ತಮವಾದ ಕೃಷ್ಣವರ್ಣದ ಗೋವನ್ನ ದಾನ ಮಾಡಿರೋಲ್ಲ, ಯಾರಿಗೆ ಸತ್ತ ನಂತರ ಊರ್ಧ್ವಲೋಕದ ಕ್ರಿಯಾದಿಗಳನ್ನ ಆಗಿರೋಲ್ಲ, ಅಂಥವರೆಲ್ಲ ನದಿಯಲ್ಲಿ ಬೀಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೋರ್ಟ್ನಲ್ಲಿ ಹೋಗಿ ಸುಳ್ಳು ಸುಳ್ಳು ಸಾಕ್ಷಿಯನ್ನಾರು ಹೇಳಿ ಒಬ್ಬರಿಗೆ ತೊಂದರೆ ಮಾಡಿದ್ರಿ, ಅಲ್ಲಿ ಬೀಳ್ಬಿಡ್ತೀರಿ. ಕೂಟ ಸಾಕ್ಷಿ ಪ್ರದಾತಾರ ಕೂಟ ಧರ್ಮ ಪರಾಯಣ ಛಲೇನಾರ್ಜುನ ಸಂಜಕ್ತ ಚೌರ್ಯ ವೃತ್ತಾಚ ಜೀವಿನ. ಕಳ್ತನ ಮಾಡ್ಕೊಂಡು ಜೀವನ ಸಾಗಿಸೋರಲ್ಲಿ ಬೀಳ್ತಾರೆ. ದಾಸರಂತಾರ ನೋಡಿ, ಕಳ್ಳತನವನು ಮಾಡಿ ಹೊಟ್ಟೆ ಹೊರೆಯಲು ಬೇಡ. ಜೀವನದಲ್ಲಿ 2 ಕೆಲಸ, ಒಂದು ಸುಳ್ಳು ಒಂದು ಕಳ್ತನ, ಇದು ಮಾಡದಿದ್ರೆ ಸಾಕಂತ. ಯಾರಿಗೂ ದೇವರು ಮೋಸ ಮಾಡಲ್ಲ, ಅವ್ರವ್ರ ಪಾಲಿಂದ ಕೊಟ್ಟೇ ಇರ್ತಾನೆ. ಕೆಲವರಿಗೆ ತುಂಬ ಬೇಕು ಅನ್ನೋ ಆಸೆಯಿಂದ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅದನ್ನು ಬೇಡ ಅಂತಾರೆ. ಚೌರ್ಯ ಅನ್ನೋದನ್ನೇ ವೃತ್ತಿ ಮಾಡ್ಕೊಂಡು ಬದುಕ್ತಾನಲ್ಲ ಅವನು ಬೀಳ್ತಾನೆ. ಕೂಟ ಸಾಕ್ಷಿ, ಸುಳ್ಳು ಸುಳ್ಳು ಸಾಕ್ಷಿ ಹೇಳೋದು, ಅವನಲ್ಲಿ ಬೀಳ್ತಾನೆ. ನೋಡಿ, ಇನ್ನೂ ಒಂದು ವಿಚಿತ್ರ. ವೇದವ್ಯಾಸ ದೇವರ ಮಾತು ಹೇಳ್ತಾನೆ, ನರಕದಲ್ಲಿ ಯಾರು ಬೀಳ್ತಾರೆ ಅಂದ್ರೆ ಛೇದಯಂತ್ಯತಿ ವೃಕ್ಷಾಂಚ ವನರಾಮ ವಿಮಂಜಕಾ ವೃತ್ರಂ ತೀರ್ಥಂ ಪರಿತ್ಯಜ್ಯ ವಿಧವಾ ಶೀಲನಾಶಕಾ. ದೊಡ್ಡ ದೊಡ್ಡ ಬೆಳೆದ ಮರಗಳನ್ನ ಕತ್ತರಿಸುವವ ಅಲ್ಲಿ ಬೀಳ್ತಾನ. ಅಂದ್ರೆ ಮರಗಳನ್ನ ಬೆಳೆಸಬೇಕು ಅಂತ ಇವರು ಹೇಳೋದಲ್ಲ, ವೇದವ್ಯಾಸ ದೇವರೇ ಹೇಳ್ಬಿಟ್ಟಿದ್ದಾರೆ. ಮರಗಳನ್ನ ಕಡಿಬಾರ್ದು, ಇಲ್ಲ ಕಡಿಲೇಬೇಕು ಅಂತ ಪ್ರಸಂಗ ಬಂದ್ರೆ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಒಂದು ಮರಕ್ಕೆ ಬದಲಿ 2 ಮರವನ್ನ ನೆಟ್ಟು ಬದುಕಿರುವ ತನಕ ಅದರ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಅನಿವಾರ್ಯವಾಗಿ ಒಂದು ಮರವನ್ನು ತೆಗಿಬಹುದೇ ವಿನಃ ಸುಮ್ಮನೆ ಮರ ಕಡ್ಕೊಂಡು ಹೋಗ್ಬಿಡೋದಲ್ಲ. ಅದರೊಳಗೂ ಈ ತೆಂಗಿನ ಮರ ಇಂಥದ್ದನ್ನಂತೂ ಕಡಿಲಿಕ್ಕೆ ಇಲ್ಲೇ ಇಲ್ಲ, ಪ್ರಾಯಶ್ಚಿತ್ತವೇ ಇಲ್ಲ, ಅದಕ್ಕೇನಿಲ್ಲೇ ಇಲ್ಲ. ಒಳ್ಳೆ ಫಲ ಕೊಡುವ ವೃಕ್ಷವನ್ನ ಕತ್ತರಿಸಿದ ಅಂತಾದರೆ ಅವನಲ್ಲಿ ಬೀಳ್ತಾನಂತೆ. ಆಮೇಲೆ ವನರಾಮ ಅಂದ್ರೆ ಪಾರ್ಕ್ ಏನು ಇದೆ, ಕ್ಲೀನ್ಲಿನೆಸ್ ಇದೆ, ಅದನ್ನು ಕಾಪಾಡಬೇಕಂತ, ಮೇಂಟೈನ್ ಮಾಡ್ಬೇಕಂತ. ಜನ ಬಂದು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಅಂತ ಜಾಗ ಮಾಡಿರ್ತಾರೆ, ಆರಾಮ ತಗೊಳ್ಳಿಕ್ಕೆ ಅಂತ. ಅಲ್ಲೆಲ್ಲ ಉಗಿಯೋದು, ಅಲ್ಲೆಲ್ಲ ಏನೋ ಕೆಟ್ಟ ಕೆಟ್ಟ ಪದಾರ್ಥಗಳನ್ನೆಲ್ಲ ಹಾಕಿ ಹೊಲಸು ಹಾಕ್ತಕ್ಕಂಥದ್ದು. ಯಾರು ಹೀಗೆ ಹಾಳು ಮಾಡ್ತಾರೆ ಅವರಲ್ಲಿ ಬೀಳ್ತಾರೆ. ವ್ರತವನ್ನ ಹಾಳು ಮಾಡುವವ ಸುಮ್ಮನೆ ಉದಾಹರಣೆ ನಿಮ್ಗೆ ಹೇಳ್ತೇನೆ. ಕೆಲವರು ಪಾಪ ದ್ವಿದಳ ವ್ರತ ಅಂತ ಕೂತಿರ್ತಾರೆ ಮನೇಲಿ ಮಾಡ್ಕೊಂಡು. ಪಾಪ ನಿಮ್ಮ ಮನೆಗೆ ಬಂದಾಗ ಅವ್ರ ಮುಂದೆ ಕಡಲೆಕಾಯಿ ಬೀಜ ಇಟ್ಬಿಡೋದು, ಅವರು ಏನೋ ಮಾತಾಡ್ತಾ ತಿಂದ್ಬಿಡೋದು. ಆಮೇಲೆ ಅವ್ರನ್ನ ಕೇಳೋದು, ಏನು ನೀವು ವ್ರತ ಮಾಡ್ತಿದ್ರಂತೆ ಅಂತ. ಅಯ್ಯೋ ಅನ್ಕೋತಾರೆ. ಹಾಗೆಲ್ಲ ಮಾಡಬಾರ್ದು. ಆಮೇಲೆ ವಿಧವಾ ಸ್ತ್ರೀಯ ಶೀಲವನ್ನ ಹಾಳು ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನು ಮುಂದೆ ನೋಡಿ, ಭರ್ತಾರಂ ದೂಷಯೇ ನಾರಿ ಪರಂ ಮನಸಿದಾರೇ. ಗಂಡನನ್ನು ಬೈಯುವ ಹೆಂಡತಿ ಅಲ್ಲಿ ಬೀಳ್ತಾಳಂತೆ. ಕೆಲವರು ಅವರು ಬೈತಾರೆ, ಆಮೇಲೆ ಪಕ್ಕದ ಮನೆಯವ್ರ ಕೈಲೂ ಬೈಸ್ತಾರೆ.
ನಾನು ಹೇಳಿದೆ, ನಮ್ಮ ಯಜಮಾನ್ರು ಕೇಳಿಲ್ಲ, ನೀವೇ ಒಂದು 4 ಮಾತು ಅನ್ನಿ ಅಂತ ಅವ್ರ ಕೈಯಿಂದಲು. ಅಲ್ಲ, ಇಲ್ಲಿರೋರು ಯಾರಿರಲ್ಲ ಹಾಗೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಹಾಗೆ ಮಾಡ್ತಾರೆ. ಇತ್ಯಾದ್ಯ ಶಾಲ್ಮಲಿ ವೃಕ್ಷೇ, ಇವರೆಲ್ಲ ಆ ಶಾಲ್ಮಲಿ ಎನ್ನುವ ವೃಕ್ಷದ ಕೆಳಗೆ ತಳ್ಕಂಬಳಕ ನೇತು ಹಾಕಿ ಭುಂಜಂತೆ ಬಹುತಾಡನಂ, ಬಹಳ ಏಟು ತಿಂತಾರೆ. ತಾಡನಾತ್ ಪತಿತಾ ದೂತ ಕ್ಷಿಪಂತಿ ನರಕೆ ಶುತಾನ್ ಪತಂತಿ ತೇಷು ಯೇ ಪಾಪಾಂತಾನಹಂ ಕಥಯಾಮಿತೆ. ಯಾರ್ಯಾರು ಮತ್ತೆ ಆ ನರಕದಲ್ಲಿ ಬೀಳ್ತಾರೆ? ನಾಸ್ತಿಕ ಭಿನ್ನ ಮರ್ಯಾದ ಕದರ್ಯ ವಿಷಯಾತ್ಮಕ. ಜೀವನದಲ್ಲಿ ಜಿಪುಣತನ ಅಂದ್ರೆ ಜಿಪುಣತನ. ಕೆಲವರು ತಾನು ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ, ಭಾರೀ ಜಿಪುಣಾಗ್ರೇಸರ ಚಕ್ರವರ್ತಿಗಳಿರ್ತಾರೆ ಕೆಲವರು. ಅವರುಗಳು ಅಲ್ಲೇ ಬಿದ್ದು ಬಿಡ್ತಾರೆ. ಒಬ್ಬ ಶೆಟ್ಟಿ ಇದ್ದ, ಜಿಪುಣ ಅಂದ್ರೆ ಜಿಪುಣ. ಅವನಿಗೆ ತನ್ನ ಮಗಳನ್ನ ತನಗಿಂತೂ ಜಿಪುಣಂಗೆ ಕೊಡಬೇಕು ಅಂತ ಬಹಳ ಆಸೆ. ಅವನೊಂದು ಸ್ವಯಂವರ ಏರ್ಪಡಿಸ್ದ. ಅದರಲ್ಲಿ ಬಹಳ ಜಿಪುಣಾಗ್ರೇಸರ ಶೆಟ್ಟಿಗಳನ್ನ ನೋಡಿ 3 ಜನನ ಹುಡುಕಿ 3 ಜನರಲ್ಲಿ ಯಾರು ಕೊಡಬೇಕು, ಇವ್ರ 3 ಜನರಲ್ಲಿ ಯಾರು ಕಿಂಗು ನೋಡಬೇಕು ಅಂತ ಹೇಳಿ ಅವ್ರಿಗೆಲ್ಲ ಒಂದು ಟೆಸ್ಟ್ ಇಟ್ಟ. 1 ರೊಟ್ಟಿ 1 ಲೋಟ ನೀರು ಕೊಟ್ಟು ಇದನ್ನು ತಿನ್ಕೊಂಡು 3 ದಿನ ಯಾರು ಆರಾಮಿರ್ತೀರಿ ಅವ್ರಿಗೆ ನನ್ನ ಮಗಳು ಅಂತ. ಅದಕ್ಕೆ ಒಬ್ರು ಎಲ್ಲ 3 ಜನಕ್ಕೂ ಒಂದೊಂದು ರೂಮ್ ಕೊಟ್ಟ, ಎಲ್ಲ ಮಾಡ್ದ. ಒಬ್ಬೇನು ಮಾಡ್ದ, ಕೊಡ್ಲಿ ಬಿಟ್ರೆ ಬಿಡ್ಲಿ, 1 ರೊಟ್ಟಿಲಿ ಏನು ಮಾಡ್ಬೇಕು ಅಂತ 1 ರೊಟ್ಟಿ ನೀರು ಕುಡ್ದು ತಣ್ಣಗೆ ಮಲಗೇ ಬಿಟ್ಟ. ಅವನು ನೀ ಯೂಸ್ಲೆಸ್ ಫೆಲೋ ಅಂತ ಕಳಿಸ್ಬಿಟ್ಟ. ಇನ್ನೊಬ್ಬ ಅರ್ಧ ತಿಂದ, ಮುಕ್ಕಾಲು ತಿಂದ, ಕಡೆಗೆ ಆಗಲ್ಲ ಅಂತ 2ನೇ ಸಲ ಎಲ್ಲ ತಿಂದ ಅವನು ಹೊರಟು ಬಿಟ್ಟ. 3ನೇ ಅವನೇನು ಮಾಡಿದ್ದ ಅಂದರೆ ಇಡೀ ರೊಟ್ಟಿ ಇಡೀ ನೀರು ಹಾಗೇ ಇಟ್ಟಿದ್ದ. ಅವನೇನು ಮಾಡ್ತಿದ್ದ ಅಂದರೆ ರೊಟ್ಟಿನ ಹಗ್ಗಕ್ಕೆ ನೇತು ಹಾಕಿಬಿಟ್ಟಿದ್ದಂತೆ. ರೊಟ್ಟಿ ನೋಡೋದು ನೀರು ನೋಡೋದು, ರೊಟ್ಟಿ ನೋಡೋದು ನೀರು ನೋಡೋದು, ತಿಂತಾ ಇರಲಿಲ್ಲ. ಆ ರೊಟ್ಟಿ ನೋಡಿ ಏನೋ ಸಂತೋಷ. ಇದು ಕೆಲವ್ರಿಗೆ ನೋಡಿ ಏಕಾದಶಿ ದಿನ ಆ ತರಕಾರಿ ಹೆಚ್ಚುತ್ತಾನೆ ಸಂತೋಷ ಪಡ್ತಿರ್ತಾನೆ. ನಾಳೆ ಗೊಜ್ಜು ಮಾಡೋದು, ನಾಳೆ ಹುಳಿ ಮಾಡೋದು ಅಂತ. ಅವ್ರೇನು ತಿಂದಿರಲ್ಲ, ಆದರೂ ಮನಸ್ಸಿನಲ್ಲೇ ಏನೋ ಒಂದು ಆನಂದ. ಅಷ್ಟೇ ಆನಂದಕ್ಕೆ ತೃಪ್ತಿ ಪಡ್ತಾ ಇದ್ದಾನವನು. ಅವನು ನೋಡಿ ಶೆಟ್ಟಿಯಿಂದ ಇವನೇ ನಿಜವಾಗಿ ಜಿಪುಣಾಗ್ರೇಸರ ಚಕ್ರವರ್ತಿ ಅಂತ ಅವನು ಕೊಟ್ಟು ಮಗಳನ್ನು ಕೊಟ್ಟು ಮದುವೆ ಮಾಡಿದ್ನಂತೆ. ಕೆಲವರು ಕದರಿಯ, ಯಾವಾಗಲೂ ದೇವರು ಸಂಪತ್ತು ಯಾಕೆ ಕೊಡ್ತಾನೆ ಅಂದರೆ ನೀ ತಿನ್ನು, ದಾನ ಧಾರಣ, ತಿನ್ಲಿಕ್ಕಾಗಿ ಕೊಡ್ತಾನೆ, ತಿನ್ನಿಸ್ಲಿಕ್ಕಾಗಿ ಕೊಡ್ತಾನೆ. ದೇವರು ಕೊಟ್ಟದ್ದನ್ನ ನೆನಪಿಟ್ಕೊಂಡು ಕೈ ತುಂಬ ಕೊಟ್ಟ, ಕೈ ತುಂಬ ಕೊಡಿ. ಕೊಡದೇ ಇದ್ರಿ ಏನು ಕೊಡ್ತಿದ್ರಿ? ಅದಾನ ದೋಷೇಣ ಭವೆ ದರಿದ್ರ, ದಾರಿದ್ರ ದೋಷೇಣ ಕರೋತಿ ಪಾಪಂ. ನೀವು ಯಾಕೆ ದೇವರು ಕೊಟ್ಟ ಕೊಡಿ ಅಂತಾರೆ. ಕೆಲವರು ಜೀವನದ ಉದ್ದಕ್ಕೂ ಕದರಿಯ ವಿಷಯಾತ್ಮಕ, ಬೇಕಾದಷ್ಟು ಜಿಪುಣತನ ಮಾಡ್ತಾರೆ. ತಾನು ತಿನ್ನಲ್ಲ, ಇನ್ನೊಬ್ರು ಕೊಡಲ್ಲ. ದಾಂಬಿಕಾಶ್ಚ ಕೃತಜ್ಞಾತೆ ವೈ ನರಕಗಾಮಿನ ಕೂಪಾನಾಂ ತಡಗಾನಾಂ ವಾಪೀನಾಂ ದೇವಸದ್ಮನಾಂ ಪ್ರಜಾಗ್ರಹಣಾಂ ಬೇತಾರತೆ ವೈ ನರಕಗಾಮಿನ. ಈ ಯಾರು ದೇವಸ್ಥಾನವನ್ನು ಹಾಳು ಮಾಡ್ತಾರೆ, ಬಾವಿಯನ್ನು ಹಾಳು ಮಾಡ್ತಾರೆ, ನದಿ ಸರೋವರಗಳನ್ನು ಹಾಳು ಮಾಡ್ತಾರೆ, ಬಾವಿನ ಮುಚ್ಚಿಬಿಡ್ತಾರೆ, ದೇವಸ್ಥಾನಗಳನ್ನು ಹಾಳು ಮಾಡ್ತಾರೆ, ಅವರೆಲ್ಲ ಅಲ್ಲಿ ಬೀಳ್ತಾರೆ. ಆಮೇಲೆ ಆರೋಪ್ಯ ದಾಸೀಂ ಶಯನೇ ವಿಪ್ರ ಗಚ್ಚೇದ್ ಅಧೋಗತಿಂ. ಮನೆಯಲ್ಲಿ ಉತ್ತಮವಾದ ಹೆಂಡತಿ ಇದ್ರೂ ಕೂಡ ಬ್ರಾಹ್ಮಣನಾದ ವ್ಯಕ್ತಿ ಶೂದ್ರ ಸ್ತ್ರೀಯ ಸಹವಾಸ ಮಾಡ್ದ ಅಂದರೆ ಅಲ್ಲಿ ಬೀಳ್ತಾನೆ. ಅವನಿಗೆ ಆರೂಢಚ್ಯುತ ಅಂತ ಕರಿತಾ ಇದ್ದಾರೆ. ಬ್ರಾಹ್ಮಣಾನಾಂಚ ಕಲಹಂ ಗೋ ಯುದ್ಧಂ ಕಲಹ ಪ್ರಿಯಾನಮಂದಿನ ಮೋದಂತೆ ನವೈ ನರಕಗಾಮಿನಃ. ಇಬ್ರು ಬ್ರಾಹ್ಮಣರು ಜಗಳ ಆಡ್ತಿದ್ರೆ ಕೆಲವರು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿ ಬ್ರಾಹ್ಮಣರು ಹೆಂಗೆ ಜಗಳ ಆಡ್ತಾ ಇದ್ದಾರೆ, ನೋಡ್ತಾ ಇರ್ತಾನಲ್ಲ ಅವನು ನಾನ್ ಸ್ಟಾಪ್ ನರಕಕ್ಕೆ ಹೋಗ್ತಾನಂತ. ಅವನು ಬ್ರಾಹ್ಮಣರಿಗೆ ಜಗಳ ಆಡ್ತಿದ್ರೆ ಮಧ್ಯದಲ್ಲಿ ಹೋಗಿ ದಯಮಾಡಿ ನೀವಿಬ್ರು ದೊಡ್ಡವರು ಹೀಗೆ ಮಾಡಬೇಡಿ ಅಂತ ಒಂದ್ಸತಿನಾದ್ರೂ ನಾವು ಹೇಳಿದ್ರೆ ಕೇಳಲ್ಲ ಆಚಾರ್ಯ. ಬ್ರಾಹ್ಮಣರವ್ರು ಇಬ್ರು ಹಾಗೆ ಇದ್ರು ನಿಮ್ಮ ಕತೆ ಅದು ಒಂದ್ಸತಿ ಹೇಳ್ಬೇಕಂತ. ನೀವು ಅದನ್ನು ನೋಡಿ ಎಂಟರ್ಟೈನ್ ಮಾಡ್ಕೊಳ್ಬಾರ್ದು. ಮಾಡಿದ್ರಿ ನೀವು ಅಲ್ಲಿ ಬೀಳ್ತೀರಿ. 2 ಗೋವುಗಳು ಜಗಳ ಆಡ್ತಿದ್ರೆ ನೋಡ್ತಾ ನಿಂತ್ಕೊಳ್ಬಾರ್ದು, ಎಂಟರ್ಟೈನ್ ಮಾಡ್ಕೊಳ್ಬಾರ್ದು, ಅವನಲ್ಲಿ ಬೀಳ್ತಾನೆ. ನ ನಮಸ್ಕಾರ ಯೋಗ್ಯ ಕದಾಪಿ ದ್ವಿಜೋದ ಮಹಾದಂಬೂಜೇಂದ್ರಿಯೋ ಮೂಢಾಸ್ತೆ ನರಕಗಾಮಿನಃ. ಆಮೇಲೆ ಏಪಿ ಗಚ್ಚಂತಿ ರಾಗಾದ್ ಅಂಧಾನ ಅರೀಂ ರಜಸ್ವಲಾಂ. ಕುರುಡಿಯಾದ ಹೆಣ್ಣನ್ನ ಹಾಳು ಮಾಡುವವ, ರಜಸ್ವಲೆಯನ್ನ ಮತ್ತೆ ಸಂಗ ಮಾಡುವವ. ನೋಡಿ, ಶರೀರದ ಮಲಮೂತ್ರಗಳನ್ನ ನೀರಿನಲ್ಲೋ ಅಥವಾ ಒನ್ನಿಯಲ್ಲಿ, ಜಲದಲ್ಲಿ, ಬೆಂಕಿಯಲ್ಲಿ ಯಾರು ಹಾಕ್ತಾನೆ, ಅಥವಾ ಕುಳಿತುಕೊಳ್ಳುವ ಜಾಗದ ಒಳಗೆ ಯಾರು ಮಲಮೂತ್ರಗಳ ವಿಸರ್ಜನೆ ಮಾಡ್ತಾನೆ, ಯಾರು ದಾರಿಯಲ್ಲಿ ಮಲಮೂತ್ರಗಳ ವಿಸರ್ಜನೆ, ರೋಡಲ್ಲಿ ಕೊಟ್ಟಿಗೆ ಗೋಷ್ಠೇವಾ ತೇವೈ ನರಕಗಾಮಿನಃ. ಹಾಗೆ ರೋಡು, ರಸ್ತೆ, ಫುಟ್ಪಾತ್ ಎಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಕೆಲವರು ಎಲ್ಲಂದ್ರಲ್ಲೇ ಉಗಿದು ಬಿಡೋದು, ಎಲ್ಲಂದ್ರಲ್ಲೇ ದಾರಿ ಒಳಗೇನೆ ಉಗಿದು ಬಿಡೋದು, ಹೀಗೆಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು.
ಶಸ್ತ್ರಾಣಾಂಚ ಕರ್ತಾರ ಶರಾಣಾಂ ಧನುಷಾಂ ತಥಾ ವಿಕ್ರೇತಾರ ಚ. ಯಾರು ವೆಪನ್ಸ್ನ ಮಾರಾಟ ಮಾಡ್ತಾರೆ ಅವರೆಲ್ಲ ಹೋಗ್ತಾರಂತ. ಚರ್ಮ ವಿಕ್ರಮಿಣೋ ವೈಶ್ಯ ಕೇಶ ವಿಕ್ರಯಕಾ ಸ್ತ್ರೀಯ. ದೇಹ ಮಾರುವ ಹೆಣ್ಣು ಮಕ್ಕಳು ಹೋಗ್ತಾರೆ. ಅನಾಥಂ ನಾನು ಕಂಪಂದಿಯೇ ಸತಾಂ ದ್ವೇಷ. ಸಜ್ಜನರಲ್ಲಿ ದ್ವೇಷ, ಅನಾಥರಲ್ಲಿ ಕಾರುಣ್ಯ ಮಾಡದವ, ಅಪರಾಧ ಮಾಡದೇ ಇದ್ದವರಿಗೆ ದಂಡನೆ ಮಾಡತಕ್ಕಂಥವ ಅಲ್ಲಿ ಹೋಗ್ತಾನೆ. ಮಧ್ಯಾಹ್ನ ಕಾಲಕ್ಕೆ ಬಂದ ಬ್ರಾಹ್ಮಣ ಆಶೆಯಿಂದ ಬಂದಾಗ ಅವನಿಗೆ ಊಟ ಇಲ್ಲ ಅಂತ ದಬ್ಬಿ ಬಿಟ್ರೆ ತೇವೈ ನರಕಗಾಮಿನಃ ಆಧ್ಯಾತ್ಮ ವಿದ್ಯಾ ದಾತಾರಂ ನೈವ ಮನ್ಯಂತಿ ಹೇ ಗುರುಂ ತಥಾ ಪುರಾಣ ಭಕ್ತಾರಂತೆ ವೈ ನರಕಗಾಮಿನಃ. ಯಾರು ಆಧ್ಯಾತ್ಮ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಬ್ರಹ್ಮ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ ಗುರುಗಳು, ಅವರಿಗೆ ಸತ್ಕಾರ ಮಾಡಬೇಕು. ಆಚಾರ್ಯಾಯ ಪ್ರಿಯಂದನಮಾಹೃತ್ಯ ಪ್ರಜಾತಂತು ಮಾಂ ವ್ಯವಚ್ಛೇತ್ಸಿ. ವೇದಶಾಸ್ತ್ರವನ್ನು ಹೇಳಿಕೊಟ್ಟವರಿಗೆ ಸನ್ಮಾನವನ್ನು ಮಾಡಬೇಕು. ಮಿತ್ರದ್ರೋಹಕರಾಯೇ ಚ ಪ್ರೀತಿಚ್ಛೇದಕರಾಚಯೇ ಆಶಾಚ್ಛೇದಕರಾಯೇತೆ ವೈ ನರಕಗಾಮಿನಃ. ಮಿತ್ರರಿಗೆ ಮೋಸ ಮಾಡತಕ್ಕಂಥವರು, ಪ್ರೀತಿಯನ್ನು ಹಾಳು ಮಾಡತಕ್ಕಂಥವರು, ಆಶೆಯನ್ನು ಹಾಳು ಮಾಡತಕ್ಕಂಥವರು, ವಿವಾಹವನ್ನು ಹಾಳು ಮಾಡುವವರು. ದೇವಯಾತ್ರಾಂಚ ತೀರ್ಥಸಾತ್ರಾಂ ವಿಲುಂಪತಿ ಸವಸೇನ್ನರಕೆ ಗೋರೆ ತಸ್ಮಾನ್ನಾನು ವರ್ತನಂ ಪುನಃ. ಇಂಥವರೆಲ್ಲ ನರಕಕ್ಕೆ ಬೀಳ್ತಾರೆ. ಮತ್ತೆ ಮದುವೆ ಮುಂಜಿ ಸಮಯಕ್ಕೆ ಹೋಗಿ ಸತ್ತ ಸುದ್ದಿಯ ಹೇಳಿದೆ ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು. ಎಲ್ಲ ಇನ್ನೇನು ಕಾಶಿ ಯಾತ್ರೆ ಮುಗಿದಿರುತ್ತೆ, ಇನ್ನೇನು ಮಾಂಗಲ್ಯ ಧಾರಣೆ ಮಾಡ್ತಾ ಇರಬೇಕು. ಆಗ ಹೆಣ್ಣಿನ ತಂದೆ ಹತ್ರ ಹೋಗ್ಬಿಟ್ಟು ನಿಮ್ಮ ತಮ್ಮ ಹೋಗ್ಬಿಟ್ರಲ್ಲ ಅಂದ್ಬಿಡೋದು. ಪಾಪ ಅವನಲ್ಲೇ ಬಂದಿರ್ತಾನೆ, ಅವ್ನು ಸತ್ತ ಅಂತ ಹೇಳ್ಬಿಟ್ಟು ಸತ್ತು ಹೋಗ್ಬಿಟ್ಟಿರ್ತಾನೆ. ಅಲ್ಲ, ನಮಗೆ ಗೊತ್ತಾದ್ರೆ ನಾವು ಸುಮ್ಮನೆ ಇರಬೇಕಾ ಆಚಾರ್ಯ ಅಂದರೆ, ನಿಮಗೆ ಗೊತ್ತಾದರೆ ನೀವು ಆ ಜಾಗದಿಂದ ಹೊರಟು ಹೋಗಿ. ನೀವು ಹೇಳಿದ್ರೆ ಮಹಾಪಾಪ. ಯದ್ಯಪಿ ಸಿದ್ಧಂ, ನೀವು ಹೇಳಿದ್ ನಿಜವೇ, ಆದರೂ ಆಗ ಹೇಳಬಾರ್ದು, ಸಂದರ್ಭ ಇಲ್ಲ. ಯಾಕಂದ್ರೆ ಸಾವಿರಾರು ಜನ ಬಂದಿರ್ತಾರೆ, ಲಕ್ಷಾಂತರ ರೂಪಾಯಿ ಹಾಕಿರ್ತಾನೆ. ಒಂದ್ಸತಿ ಮದುವೆ ಆ ಮುಹೂರ್ತಕ್ಕೆ ನಿಂತು ಬಿಟ್ರೆ ಬಹಳ ಕಷ್ಟ. ಆ ಕಾಲದಲ್ಲಿ ಸುಮ್ಮನೆ ಇರೋದೇ ಒಳ್ಳೇದು. ಮದುವೆ ಎಲ್ಲ ಮುಗಿದ ಮೇಲೆ, ಹುಡುಗ ಹುಡುಗಿದು ಎಲ್ಲ ಊಟ ಮುಗಿದ ಮೇಲೆ, ಆಮೇಲೆ ಆ ಹುಡುಗಿ ತಂದೆನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಾದ ಮೇಲೆ ಸಾಯಂಕಾಲವೋ ಮಧ್ಯಾಹ್ನವೋ ರಾತ್ರಿಯೋ ಹೇಳಿದ್ರೆ ಏನು ದೊಡ್ಡ ಅಪರಾಧ ಇಲ್ಲ, ಏನು ತಪ್ಪಿಲ್ಲ. ಅಮೇರಿಕಾದಿಂದ ಯಾರೋ ಬರೋದಾದ್ರೆ ದಿನಗಟ್ಲೆ ಕಾಯ್ತೀರಿ, ಒಳ್ಳೆ ಒಂದು ಮಗಳು ಮದುವೆ ಆಗೋದಾದ್ರೆ ಯಾಕೆ ಕಾಯಬಾರ್ದು, ಏನು ತಪ್ಪಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಬಿಟ್ಟು ಏನೋ ತಾನು ಬಾರಿ ಸತ್ಯ ಹರಿಶ್ಚಂದ್ರನ್ ತುಂಡು ಅಂತ ಹೋಗಿ ಸತ್ಯ ಹೇಳ್ತೀನಿ ಅಂತ ಹೇಳಿದ್ರು ನಾನ್ ಸ್ಟಾಪ್ ಆ ನದಿ ಒಳಗೆ ಹಾಕಿಬಿಡ್ತಾರೆ. ವಿವಾಹ ದೇವಯಾತ್ರೆ, ಯಾರೋ ತೀರ್ಥಯಾತ್ರೆಗೆ ಹೋಗ್ತಿರ್ತಾರೆ, 50,000 ರೂಪಾಯಿ ಕಟ್ಟಿಬಿಟ್ಟಿರ್ತಾರೆ. ಅವ್ರು ಇನ್ನೇನು ಬಸ್ ಹತ್ತಬೇಕು, ಹತ್ತೋಟ ಕರೆಕ್ಟಾಗಿ ಫೋನ್ ಮಾಡಿ ಹೇಳ್ಬಿಡೋದು, ಇಲ್ಲ ನಿಮ್ಮ ಚಿಕ್ಕಪ್ಪ ಹೋಗ್ಬಿಟ್ರು, ನಿಮ್ಗೆ ಹದ್ದಿನ ಸೂತ್ಕ ಅಂತ. ಇಂದಿರಾರಮಣ ಗೋವಿಂದ ಹೇಳಬಾರದು. ನವಸಯನ್ ನರಕೆ ಗೋರೆ ಆವರ್ತನಂ ಪುನಃ ಪುನಃ ಮತ್ತೆ ಮತ್ತೆ ಹೋಗಿ ಹೋಗಿ ಹೋಗ್ತಾ ಇರುತ್ತೆ. ಅಗ್ನಿಂ ದದ್ಯಾನ್ ಮಹಾಪಾಪಿ ಗೃಹೇ ಗ್ರಾಮೇ ತಥಾವನೆ ಸನೀತೋ ಯಮದೂತೆಚ್ಚ ವನ್ಯಕುಂಡೇಶು ಪಚ್ಯತೆ. ಮನೆಗೆ ಬೆಂಕಿ ಇಟ್ಟವ, ಕಾಡಿಗೆ ಬೆಂಕಿ ಇಟ್ಟವ, ಗ್ರಾಮಕ್ಕೆ ಬೆಂಕಿ ಇಟ್ಟವ, ಅವರೆಲ್ಲರನ್ನೂ ಎಳಕೊಂಡು ಹೋಗಿ ಅಗ್ನಿಕುಂಡದಲ್ಲಿ ಹಾಕ್ತಾರೆ. ಪಾನೀಯಂ ಪಾನಮಿಚ್ಛಂತಿ. ಅಗ್ನಿಕುಂಡದಲ್ಲಿದ್ದಾಗ ಹೊಡೆದಾಗ ಬಾಯಾರಿಕೆ ಆಗತ್ತೆ, ನೀರು ಕೊಡಿ ಅಂತ ಏನಾದರೂ ಕೇಳಿದ್ರೆ ಯಮದೂತರು ಕೇಳ್ತಾರೆ, ನಿಮ್ಮ ಬಾಯಾರಿಕೆ ಆಗ್ತಾ ಇದೆಯಾ, ನೀರು ಕೊಡ್ಲಾ ಅಂತ ಕೇಳ್ತಾರಂತ. ಆಗ ಜೀವಿಗಳಿಗೆ ಆಶ್ಚರ್ಯ, ಅಲ್ಲಪ್ಪ ಯಮದೂತರು ಹೀಗೆ ಕೇಳ್ತಾ ಇದ್ದಾರಲ್ಲ, ಬೇಕು ಬೇಕು ಕೊಡಿ ಬೇಕು ಕೊಡಿ ಅಂತ ಕೇಳ್ತಾರಂತೆ. ಕೇಳಿದ ತಕ್ಷಣ ಕೊಡ್ತಾರಂತೆ. ಏನು ಕೊಡ್ತಾರೆ? ಪಾನಾರ್ಥಂ ತೈಲಂ ಅತ್ಯುಷ್ಣಂ ತದಾ ದೂತೈ ಪ್ರದೀಯತೆ. ಕುದಿಯುವ ಎಣ್ಣೆಯನ್ನು ಒಂದು ಲೋಟ ಕೊಡ್ತಾರಂತೆ. ಕೆಲವರು ಬಿಸಿಬೇಳೆ ಬಾತ್ ಮಾಡಿದಾಗ ಸ್ವಲ್ಪ ಎಣ್ಣೆ ಹಾಕಿ ಇಂತಾರೆ, ಇವರು ಹಾಕ್ತಾರೆ ತಂದು ಬಾಂಡ್ಲೆಯಿಂದಲೇ ನೇರ ತಂದು ಹಾಕ್ಬಿಟ್ಟಿರ್ತಾನೆ. ಇವನು ಗೊತ್ತಿಲ್ಲದೆ ಕೈ ಹಿಡಿದು ಇಂದಿರಾರಮಣ ಗೋವಿಂದ ಅಂಥದ್ದು ಕುಡಿಲಿಕ್ಕೆ ಕುದಿಯೋ ಎಣ್ಣೆ ಕೊಡ್ತಾರೆ ಅಂದರೆ ಹೇಗಿರಬೇಡ. ಅಲ್ಲ, ಕುಡಿಲೇಬೇಕು, ಬಿಡೋಲ್ಲ. ಅಲ್ಲ, ಕುಡಿದ್ರೆ ಸಾಯಲ್ವಾ ಆಚಾರ್ಯ? ಸಾಯಲ್ಲ. ಯಾಕೆಂದ್ರೆ ಸತ್ತೋದವ್ರಿಗೆ ಇದೆಲ್ಲ ಆಗೋದು. ಒಂದ್ಸತಿ ಸತ್ತೋಗ್ಬಿಟ್ಟಿರ್ತೀರಿ, ದಿನ ಏನು ಸಾಯ್ಲಿಕ್ಕಾಗಲ್ಲ. ಪ್ರಿಯತಾಂ ಪೀಯತಾಂ ಭುಜ್ಯತಾಂ ಪಾನಂ ಅನ್ನ ಮುಚ್ಚಸ್ತದೇತೆ ಪೀತ ಮಾತ್ರ ತಜ್ಞ ವಿನಂಬದಿ. ಕುಡಿ ಕುಡಿ ಅಂತ ಜೋರು ಮಾಡಿ ಕುಣಿಸ್ತಾರಂತ. ಏನು ಮಾಡಿದ್ರು ಕೇಳಲ್ಲ, ಬಿಡೋಲ್ಲ, ಕುಡಿಬೇಕು. ತತ್ಕ್ಷಯಂ ಬಲಂ ಮುಂಕ್ವಾ ತತ್ರ ಉತ್ಪದ್ಯತೆ ಪುನಃ. ಹೀಗೆ ಅನೇಕ ದುಃಖಗಳನ್ನು ಪಡ್ತಾ 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 ಆ ನರಕ ಯಾತ್ರೆ ಮುಗಿಸ್ಕೊಂಡು ಮೊದಲು ಅನೇಕ ಬೇರೆ ಬೇರೆ ಹುಟ್ಟುತ್ತಾರಂತ. ವೃಕ್ಷವಾಗಿ ಹುಟ್ಟುತ್ತಾರಂತ. ಗುಲ್ಮ, ಲತಾ, ಬಳ್ಳಿ ಇವೆಲ್ಲ ಹುಟ್ಟುತ್ತಾರೆ. ಹುಲ್ಲಾಗಿ ಹುಟ್ಟುತ್ತಾರೆ. ಆಮೇಲೆ ಕೀಟಗಳಾಗಿ ಹುಟ್ಟುತ್ತಾರೆ. ಕ್ರಿಮಿ, ಪಶು, ಪಕ್ಷಿ, ಜಲಜಂತು, ಮತ್ಸ್ಯ, ಆಮೆ, ಮೊಸಳೆ ಇವೆಲ್ಲ ಆಗಿ ಹುಟ್ಟುತ್ತಾರೆ. ಕೆಲವು ಅವನ್ನ ನೋಡ್ಕೊಂಡೇ ಕೂತ್ಬಿಟ್ಟಿರ್ತಾರೆ. ಅವೆಲ್ಲ ಅದಾಗೆ ಬಂದಿದ್ದಿಲ್ಲಿ
ನಾವೀಗಿರೋದು ಫೈನಲ್. ಒಂದಲ್ಲ ಎರಡಲ್ಲ ನಾಲ್ಕಲ್ಲ ಮೂರಲ್ಲ 84 ಲಕ್ಷ ಯೋನಿಗಳ ವೆರೈಟೀಸ್ ಆಫ್ ಜೀವಾಸ್. ಅದು ಅಷ್ಟು ಜೀವರಾಶಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇವೆ. ಇಷ್ಟೆಲ್ಲ ಆದ್ಮೇಲೆ ಏತಾ ಸರ್ವ ಪರಿಭ್ರಮ್ಯೆ ತಥೋ ಯಾಂತಿ ಮನುಷ್ಯತಾಂ. ಎಲ್ಲ ಜೀವರಾಶಿಗಳು ಮುಗಿದ ಮೇಲೆ ಆಗೋದು ಯಾವುದಂದ್ರೆ ಮನುಷ್ಯ ಜನ್ಮ. ಮನುಷ್ಯರಲ್ಲಿಯೂ ಕೂಡ ಶ್ವಪಾಕೇಶು ಜಾಯಂತೆ ನರಕಾಗತಾ. ನರಕದಿಂದ ಬಂದವರು ನಾಯಿ ಮಾಂಸ ತಿನ್ನುವವರಾಗಿ ಹುಟ್ಟಿರ್ತಾರಂತೆ. ತತ್ರಾಪಿ ಪಾಪ ಭವಂತಿ ದುಃಖಿತಾ. ಇವರು ನರಕದಿಂದ ಬಂದಿದ್ದಾರಾ, ಇವರೇನು ಪಾಪ ಮಾಡಿದ್ದಾರೆ, ಇವರು ಯಾಕೆ ಹೀಗೆ ಹುಟ್ಟಿದ್ದಾರೆ, ಅದೆಲ್ಲ ಭಗವಂತ ಕೇಳಿ ಹೇಳ್ತಾ ಇದ್ದಾನೆ. ಗರುಡ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾವ ಯಾವ ಪಾಪದಿಂದ ಮರಳಿ ಭೂಮಿಯಲ್ಲಿ ಹುಟ್ಟಿದವರು ಯಾವೆಲ್ಲ ಚಿಹ್ನೆಯಿಂದ ಹುಟ್ಟಿರ್ತಾರೆ. ಕೆಲವರು ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸತ್ತೆ, ಕಾಲಿರಲ್ಲ, ಕಣ್ಣಿರಲ್ಲ, ಕೈ ಇರಲ್ಲ, ಹಾಗೆ ಯಾಕೆ ಆಗಿರುತ್ತೆ, ಅದೇನು ಕತೆ ಅನ್ನೋದನ್ನ ಈ ಅಧ್ಯಾಯ ನಿರೂಪಣೆ ಮಾಡ್ತಾ ಇದ್ದಾರೆ. ಅದೇನನ್ನೋದನ್ನ ನಾಳೆ ನಾವು ನೀವೆಲ್ಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಇಲ್ಲಿವರೆಗೆ ಗರುಡ ಪುರಾಣದ ಅನೇಕ ವಿಚಾರಗಳನ್ನು ತಿಳಿಸಿರುವಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.